ನನ್ನ ಎಲ್ಲ ಪ್ರೀತಿಯ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ನೋಡಿ ಇಲ್ಲಿ ತನಕ ನನ್ನ ಸುಮಾರು ವಿಡಿಯೋಗಳು ಮ್ಯಾಥಮೆಟಿಕ್ಸ್ ಮತ್ತು ಅಪ್ಲೈಡ್ ಸೈನ್ಸ್ ಡಿಪ್ಲೊಮಾ CET ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಮತ್ತು ಮ್ಯಾಥ್ಸ್ 2 ನೋಡಿ ಎಲ್ಲ ವಿಡಿಯೋಗಳನ್ನ ನೀವು ತುಂಬ ಚೆನ್ನಾಗಿ ನೋಡಿದ್ದೀರ. ನನ್ನ ಚಾನಲನ್ನು ತುಂಬ ಬೆಳೆಸ್ತಾ ಬಂದಿದ್ದೀರಾ. ನಿಮಗೆಲ್ಲರಿಗೂ ಈ ಮೂಲಕ ಒಂದು ಕೃತಜ್ಞತೆಯನ್ನು ಸಲ್ಲಿಸ್ತಾ, ಯಾರ್ಯಾರು ಡಿಪ್ಲೊಮೊ CET ಎಕ್ಸಾಮ್ ಬರೀತಾ ಇದ್ದಾರೆ 14 ಇನ್ನು ಸೈನ್ಸ್ ವಿಡಿಯೋಸ್ ಇದೆ, ನಾನು ನಿಮಗೆ ಕೊಡ್ತೀನಿ ಅದನ್ನ. ಅದಕ್ಕಿಂತ ಮುಂಚೆ ಎಕ್ಸಾಮ್ ಹೆಂಗೆ ಅಟೆಂಡ್ ಮಾಡೋದು ಸುಮಾರು ಜನ ಕೇಳ್ತಾ ಇದ್ರಿ. ನಾನು ಮೊದಲೇ ಕೊಡ್ಬೋದಾಯ್ತು ಈ ವಿಡಿಯೋನ. ಮೊದಲೇ ಕೊಟ್ಟರೆ ನಿಮಗೆ ಎಷ್ಟೊಂದು ಜನ ಸ್ವಲ್ಪ ಮರ್ತು ಬಿಡ್ತೀರಾ ಅಂದ್ಬಿಟ್ಟು ನಾನು ಎಕ್ಸಾಮ್ ಹತ್ರ ಇರಂಗೆ ಕೊಡೋಣ ಅಂದ್ಕೊಂಡೆ ಇವತ್ತು ನಿಮಗೆ ಕೊಡ್ತಾ ಇದ್ದೀನಿ. ಎಕ್ಸಾಮ್ನ ಹೆಂಗೆ ಅಟೆಂಡ್ ಮಾಡೋದು ಸರ್? ಏನು ಸರ್ ಮಾಮೂಲಿ ಹೋಗೋದು ರೌಂಡ್ ಮಾಡೋದು? ಹಂಗಲ್ಲ ನೋಡಿ. ನೀವು ಇಲ್ಲಿ ತನಕ ಏನಪ್ಪ ಅಂತಂದರೆ ಹಾರ್ಡ್ ವರ್ಕ್ ಮಾಡಿರ್ತೀರ. ಎಕ್ಸಾಮ್ಗೋಸ್ಕರ ಎಲ್ಲ ಸಬ್ಜೆಕ್ಟನ್ನು ಓದಿರ್ತೀರ. ಮ್ಯಾಥ್ಸ್ ಆಗಿರ್ಬೋದು, ಸೈನ್ಸ್ ಆಗಿರ್ಬೋದು, ನಿಮ್ಮ ಸಬ್ಜೆಕ್ಟ್ ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಸಿವಿಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್, ಬೇರೆ ಬ್ರಾಂಚ್ ಅವೆಲ್ಲ ಓದಿರ್ತೀರ. ಈ ಓದಿದ ಮೇಲೆ ನಿಮಗೆ ನೋಡಿ ಇಲ್ಲಿ ತನಕ ಇಂಥ ಎಕ್ಸಾಮ್ ನೀವು ಬರ್ದಿರಲ್ಲ. ನೀವು ಬರ್ದಿರೋದಿರಲ್ಲ. ಇಲ್ಲಿ ತನಕ ಬರ್ದಿರೋದೆಲ್ಲ ಹೆಂಗಪ್ಪ ಅಂತಂದರೆ ಅಲ್ಲೇ ಕ್ವಶನ್ ಇರ್ತಾ ಇತ್ತು, ಅದಕ್ಕೆ ಆನ್ಸರ್ ಬರೀತೀರಾ. ಆನ್ಸರ್ಗಳು ಈಗ ಚೇಂಜ್ ಆಗಿರೋ ಸ್ಕೀಮ್ ಪ್ರಕಾರ 5 ನಂಬರ್ದು ಮತ್ತು 10 ನಂಬರ್ದು ಒಂದೊಂದು ಸಬ್ಜೆಕ್ಟಲ್ಲಿ ಜಾಸ್ತಿ ನಂಬರ್ ಇರ್ತವೆ. ಈ ಥರ ಎಕ್ಸಾಮ್ ಅಂದರೆ ಆಬ್ಜೆಕ್ಟಿವ್ ಟೈಪ್, 4 ಪ್ರಶ್ನೆ ಕೊಟ್ಬಿಟ್ಟು 4 ಉತ್ತರ ಕೊಟ್ಬಿಟ್ಟು ಅದರಲ್ಲಿ ಯಾವ್ದು ಕರೆಕ್ಟ್ ಅಂತ ಸೆಲೆಕ್ಟ್ ಮಾಡಬೇಕು. ಆ ಥರ ಎಕ್ಸಾಮ್ನ ನೀವು ಒಬ್ಬರು ಬರೆದಿರ್ಬೋದು, ಬೇರೆ ಯಾವುದಾದ್ರು ಸುಮಾರು ಜನ ಬರೆದಿಲ್ಲದವರೇ ಇರ್ತೀರ. ನೋಡಿ, ನೀವು ಇಲ್ಲಿ ತನಕ ಹಾರ್ಡ್ ವರ್ಕ್ ಮಾಡಿರ್ತೀರ. CET-ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಂದರೆ ಬರೀ ಹಾರ್ಡ್ ವರ್ಕ್ ಸಾಕಾಗಲ್ಲ, ಸ್ಮಾರ್ಟ್ ವರ್ಕ್ ಮಾಡಬೇಕು. ಏನು ಮಾಡಬೇಕು? ಸ್ಮಾರ್ಟ್ ವರ್ಕ್. ಸರ್ ಏನದು ಸ್ಮಾರ್ಟ್ ವರ್ಕ್ ಅಂತ ನೀವು ಕೇಳ್ಬೋದು. ಈಗ ನೋಡಿ, ನಾನು ಏನು ಹೇಳ್ತೀನಿ ಈಗ ಅದನ್ನೆಲ್ಲ ನೀವು ಫಾಲೋ ಮಾಡಿದ್ರೆ ಎಕ್ಸಾಮಲ್ಲಿ ಈಗ 180 ಮಾರ್ಕ್ಸ್ಗಿದೆ, 180 ಪ್ರಶ್ನೆ, 180 ನಿಮಿಷ. ನೀವು ಸರ್ ನಾನು ನಿಮಗೆ ಒಂದು ಪ್ರಶ್ನೆ ಕೇಳಿದ್ರೆ ಎಷ್ಟಪ್ಪ ನೀನು ಮಾರ್ಕ್ಸ್ ತಗೋತೀಯಾ ಈಗ ಅಂತ ಯಾರೋ ಒಬ್ಬ ಹುಡುಗ ಹೇಳ್ತಾನೆ ಅಂದ್ಕೊಳ್ಳಿ. ಸರ್ ನಾನೊಂದು 130 ತಗೋಬೋದು ಸರ್, ಈ ಓದಿರೋ ಪ್ರಕಾರ. ನನ್ನ ಪ್ರಕಾರ 130 ಗ್ಯಾರಂಟಿ ತಗೋತೀನಿ ಸರ್ ಅಂತ ಹುಡುಗ ಹೇಳ್ತಾ ಇದ್ರೆ, ಈ ವಿಡಿಯೋನ ಅವ್ನು ನೋಡ್ಬಿಟ್ಟು ನಾನು ಹೇಳೋ ಟಿಪ್ಸ್ನ ಫಾಲೋ ಮಾಡಿದ್ರೆ ಅವನು 130ಕ್ಕಿಂತ ಒಂದು 15ರಿಂದ 20 ಅಥವಾ ಮಿನಿಮಮ್ 10 ಅಂದ್ಕೊಳ್ಳಿ, 10 ಪ್ರಶ್ನೆ 10 ಮಾರ್ಕ್ಸ್ ಜಾಸ್ತಿ ಬರುತ್ತೆ. ಅದಕ್ಕಿಂತ ಜಾಸ್ತಿನೂ ಬರ್ಬೋದು. ನನ್ನ ಪ್ರಕಾರ ಒಂದು 20 ಮಾರ್ಕ್ಸೇ ಜಾಸ್ತಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಖಂಡಿತ ಬಂದೇ ಬರುತ್ತೆ, ಸರಿನಾ? ನೀವು ನಾನು ಹೇಳೋ ಟಿಪ್ಸ್ಗಳನ್ನ ನೀವು ಫಾಲೋ ಮಾಡಬೇಕು. ಸರ್ ಇನ್ನು 3-5 ದಿನ ಸಾಕು ಈ ಟಿಪ್ಸ್ ಫಾಲೋ ಮಾಡೋಕ್ಕೆ. ಲಾಸ್ಟ್ 1 ಅವರ್ ಇದ್ರೂ ನಿಮಗೆ ನಾನು ಹೇಳೋದನ್ನ ಕೇಳಿಸ್ಕೊಂಡು ಹೋಗ್ಬಿಟ್ರೆ ಅಲ್ಲಿ ಮಾಡ್ಬೋದು, ಸರಿನಾ? ಅದಕ್ಕೋಸ್ಕರ ನಾನು ಮೊದಲೇ ಕೊಟ್ಟಿಲ್ಲ, ಇದನ್ನ ಲಾಸ್ಟಲ್ಲಿ ಕೊಡಬೇಕು ಅಂತಾನೆ ಪೆಂಡಿಂಗ್ ಮಾಡಿದೆ. ನೋಡಿ, ಇವತ್ತು ನಾನು ನಿಮಗೆ ಈ ವಿಡಿಯೋನ ನೀಡ್ತಾ ಇದ್ದೀನಿ. ಈ ವಿಡಿಯೋನ ಕಡೆ ತನಕ ಮಿಸ್ ಇಲ್ದಂಗೆ ನೋಡಿ, ನಿಮಗೆಲ್ಲ ಗೊತ್ತಾಗುತ್ತೆ. ನೋಡಿ, ಈಗ ಏನೇನು ಮಾಡಬೇಕು ಎಕ್ಸಾಮಲ್ಲಿ ನೀವು ನೆನ್ಪಿಟ್ಕೊಳ್ಳಿ, ಹಾರ್ಡ್ ವರ್ಕ್ಗಿಂತ ಸ್ಮಾರ್ಟ್ ವರ್ಕ್ ಮಾಡಬೇಕು. ನೋಡಿ, ಸ್ಮಾರ್ಟ್ ವರ್ಕ್ ಅಂತಂದರೆ ಏನು ಅಂತ ಈಗ ನಾನು ಏನು ಹೇಳ್ತೀನಿ ಅದೇ ಸ್ಮಾರ್ಟ್ ವರ್ಕ್. ನೋಡಿ, ನಿಮಗೆ ಎಕ್ಸಾಮಲ್ಲಿ 180 ಕ್ವಶನ್ಸ್ ಇರ್ತವೆ. 180 ಮಾರ್ಕ್ ಅಂದರೆ ಒಂದು ಪ್ರಶ್ನೆಗೆ 1 ಮಾರ್ಕು. ಮತ್ತು ಅದನ್ನು ಆನ್ಸರ್ ಮಾಡೋಕ್ಕೆ 180 ಮಿನಿಟ್ಸ್ ಅಂದರೆ 3 ಅವರ್ಸ್. 3 ಅವರ್ಸ್ ಅಂದರೆ 180 ಮಿನಿಟ್ಸ್ ಇರ್ತದೆ. ಈಗ ಒಂದು ಪ್ರಶ್ನೆಗೆ ಆನ್ಸರ್ ಮಾಡಬೇಕಂದ್ರೆ ನಿಮಗೆ 1 ನಿಮಿಷ ಸಿಗುತ್ತೆ. ಒಂದು ಕ್ವಶನ್ಗೆ 1 ನಿಮಿಷ ಸಿಗುತ್ತೆ. ಒಂದು ಪ್ರಶ್ನೆಗೆ 1 ನಿಮಿಷ ಸಿಗುತ್ತೆ. ನೀವು ಹಂಗೆ ಅಂದ್ಬಿಟ್ಟು ಒಂದು ಪ್ರಶ್ನೆನ 1 ನಿಮಿಷದಲ್ಲಿ ಮಾಡಿ ಮುಗ್ಸೋಕ್ಕಾಗಲ್ಲ. ಅಂದರೆ ಈಗ ನಿಮಗೆ ಮ್ಯಾಥ್ಸ್ ಇರ್ತದೆ, ಸೈನ್ಸ್ ಇರ್ತದೆ, ಮತ್ತು ಸಬ್ಜೆಕ್ಟ್ ಇರ್ತದೆ. ಈಗ ನೀವು ನಿಮ್ಮಲ್ಲಿ ಒಂದು ಡೌಟ್ ಇರ್ತದೆ, ಸರ್ ಫಸ್ಟು ಮ್ಯಾಥ್ಸ್ ಮಾಡಬೇಕು, ಫಸ್ಟು ಸೈನ್ಸ್ ಮಾಡಬೇಕು, ಫಸ್ಟು ಸಬ್ಜೆಕ್ಟ್ ಮಾಡಬೇಕು ಅಂತ. ನೋಡಿ, ನಾನು ನಿಮ್ಗೆ ಹೇಳೋ ಪ್ರಕಾರ ನೀವು ನನಗೆ ಆಶ್ಚರ್ಯ ಪಡ್ಬೋದು. ಯಾಕಪ್ಪ ಅಂತಂದರೆ ಸರ್ ಮ್ಯಾಥ್ಸ್ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ,
ಆದರೂ ಇವರು ಮ್ಯಾಥ್ಸ್ ಫಸ್ಟ್ ಮಾಡಿ, ನಾನು ಹೇಳೋ ಪ್ರಕಾರ ಮ್ಯಾಥ್ಸ್ ಫಸ್ಟ್ ಮಾಡಿಬಿಡಿ ಅಂತಲೇ ನಾನು ಹೇಳೋದು. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಸರ್ ಇಷ್ಟೊಂದು ವಿಡಿಯೋಗಳು ಮಾಡಿಬಿಟ್ಟು ನೀವೇ ಯಾಕೆ ಮ್ಯಾಥ್ಸ್ನ ಫಸ್ಟ್ ಮಾಡಬೇಡಿ? ನೋಡಿ, ಅದಕ್ಕೆ ಕಾರಣ ಇದೆ ಒಂದು. ಏನಪ್ಪ ಅಂತಂದರೆ ನೋಡಿ, ನನ್ನ ಪ್ರಕಾರ ಫಸ್ಟ್ ಹೇಳ್ಬಿಡ್ತೀನಿ, ನೀವು ಯಾವುದೇ ಕಾರಣಕ್ಕೂ ತುಂಬ ಚೆನ್ನಾಗಿ ಓದಿದರೆ, ತುಂಬ ಕಾನ್ಫಿಡೆಂಟ್ ಇದ್ದರೆ ಮಾತ್ರ ಮ್ಯಾಥಮೆಟಿಕ್ಸ್ನ ಫಸ್ಟು ಆನ್ಸರ್ ಮಾಡೋಕ್ಕೆ ಶುರು ಮಾಡಿ. ನೀವೇನಾದರೂ ಮ್ಯಾಥ್ಸ್ನ ಅಷ್ಟೊಂದು ಚೆನ್ನಾಗಿ ಓದಿಲ್ಲ ಸರ್, ಅಷ್ಟೊಂದು ಕಾನ್ಫಿಡೆಂಟ್ ಇಲ್ಲ ಅಂತಂದರೆ 100% ಮ್ಯಾಥ್ಸ್ ಫಸ್ಟ್ ಮಾಡೋದು ಬೇಡ. ಏನಕ್ಕಪ್ಪ ಅಂತಂದರೆ ನೋಡಿ, ಈಗ ಮ್ಯಾಥಮೆಟಿಕ್ಸ್ದು ನೀವು ಆನ್ಸರ್ನ ಕಂಡುಹಿಡಿಬೇಕು ಅಂತಂದರೆ ಸುಮ್ಮನೆ ನೋಡಿದ ತಕ್ಷಣ ಆನ್ಸರ್ ಹೇಳೋಕ್ಕೆ ತುಂಬ ಕಷ್ಟ. ಮ್ಯಾಥಮೆಟಿಕ್ಸ್ದು ಯಾವುದೇ ಪ್ರಶ್ನೆ ತಗೊಳ್ಳಿ, ಅದಕ್ಕೆ ಆನ್ಸರ್ ಕಂಡುಹಿಡಿಬೇಕು ಅಂತಂದರೆ ನೀವು ವರ್ಕ್ ಮಾಡಲೇಬೇಕು, 5-6 ಸ್ಟೆಪ್ ವರ್ಕ್ ಮಾಡಲೇಬೇಕು. ವರ್ಕ್ ಮಾಡಿದ್ಮೇಲೆ ಆನ್ಸರ್ ಬರುತ್ತೋ ಇಲ್ವೋ ಅದು ಗ್ಯಾರಂಟಿ ಇಲ್ಲ. ಆನ್ಸರ್ ಬಂದ್ಬಿಟ್ರೆ ಏನೋ ಪರವಾಗಿಲ್ಲ. ಆಮೇಲೆ ಬಂದಿರೋ ಆನ್ಸರ್ ಒಂದೊಂದ್ಸರಿ ತಪ್ಪು ಆನ್ಸರ್ ಬಂದಿರ್ತವೆ. ಆ ತಪ್ಪು ಆನ್ಸರು ನಿಮ್ಮ ದುರಾದೃಷ್ಟಕ್ಕೆ ಆ ಆಪ್ಷನ್ ಕೊಟ್ಟಿರ್ತಾರಲ್ಲ 4 ಅದರಲ್ಲೂ ಇರ್ತವೆ. ನೀವು ಆನ್ಸರ್ ಬಂದ ತಕ್ಷಣ ಕರೆಕ್ಟ್ ಅಂತ ಮಾಡಿರ್ತೀರ, ತಪ್ಪಾಗಿರ್ತವೆ, ಎಷ್ಟೊಂದು ತಪ್ಪಾಗಿರ್ತವೆ. ಈಗ ನಾನು ಏನಕ್ಕಪ್ಪ ಮ್ಯಾಥ್ಸನ್ನ ಬೇಡ ಅಂತ ಇದ್ದೀನಿ ಅಂತಂದರೆ, ಒಂದು ಕಾರಣ 5-6 ಸ್ಟೆಪ್ ಮಾಡಬೇಕು. 5-6 ಸ್ಟೆಪ್ ಮಾಡಿದಾಗ ಆನ್ಸರ್ ಬರ್ಬೋದು, ಬರ್ದೇನೂ ಇರ್ಬೋದು. ಬಂದಿದ್ದ ಆನ್ಸರು ಕರೆಕ್ಟ್ ಇರ್ತದೆ ಅಂತಲೂ ಹೇಳೋಕ್ಕಾಗಲ್ಲ. ತಪ್ಪಿದ್ರು ಆ ಆಪ್ಷನಲ್ಲಿ ಇತ್ತು ಅಂದರೆ ನೀವು ರೌಂಡ್ ಮಾಡಿಬಿಡ್ತೀರ, ಮಾರ್ಕ್ ಹೋಗುತ್ತೆ. ಅಂದರೆ ಮಾರ್ಕ್ ಬರಲ್ಲ, 1 ಮಾರ್ಕ್ ಓದಂಗೆ. ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಈಗ ಮ್ಯಾಥ್ಸೇ ಫಸ್ಟ್ ಮಾಡೋಕ್ಕೆ ಯಾರೋ ಒಬ್ಬ ತಗೋಬಿಟ್ಟ ಅಂದ್ಕೊಳ್ಳಿ. ತಗೋಬಿಟ್ಟಾಗ ಫಸ್ಟು ಈಗ ಎಕ್ಸಾಮ್ ಸ್ಟಾರ್ಟ್ ಆಯ್ತದೆ, ಬೆಲ್ ಹೊಡೆದ ತಕ್ಷಣ ಪೇಪರ್ ಓಪನ್ ಮಾಡ್ತಾನೆ. ಮ್ಯಾಥಮೆಟಿಕ್ಸ್ ಫಸ್ಟು ಕ್ವಶನ್ ನಂಬರ್ 1. ಕ್ವಶನ್ ನಂಬರ್ 1ಗೆ ಯಾವುದೋ ಮ್ಯಾಟ್ರಿಕ್ಸ್ ಮೇಲೆ ಏನೋ ಒಂದು ಪ್ರಶ್ನೆ ಕೇಳಿರ್ತಾರೆ ಅಂದ್ಕೊಳ್ಳಿ. ಅದು ಒಂದು 5-6 ಸ್ಟೆಪ್ ಮಾಡ್ತಾನೆ. 5-6 ಸ್ಟೆಪ್ ಮಾಡಿದಾಗ ಯಾವುದೋ ಒಂದು ಆನ್ಸರ್ ಬರುತ್ತೆ. ಈ ಆನ್ಸರು ಅಲ್ಲಿರಲ್ಲ. ನೋಡಿ, 5-6 ಸ್ಟೆಪ್ ಮಾಡೋಕ್ಕೆ ಅವನು 3 ನಿಮಿಷನೋ 4 ನಿಮಿಷನೋ 5 ನಿಮಿಷನೋ ತಗೊಬಿಟ್ಟಿರ್ತಾನೆ. ಆನ್ಸರ್ ಬರುತ್ತೆ, ಈ ಆನ್ಸರ್ ಅಲ್ಲಿಲ್ಲ. ನೋಡಿ, ಮೊದಲನೇ ಪ್ರಶ್ನೆ ಅವನು ಆನ್ಸರ್ ಮಾಡಿದಾಗ ಅವನಿಗೆ ಏನೋ ಒಂದು ಆನ್ಸರ್ ಬಂದಿರ್ತದೆ, ಆ ಆನ್ಸರ್ ಅಲ್ಲಿ ಇಲ್ಲ ಅಂದಾಗ ನೋಡಿ ಟೈಮ್ ವೇಸ್ಟ್ ಆಯಿತು, ಆನ್ಸರ್ ಬಂದಿಲ್ಲ. ಒಂದೊಂದ್ಸರಿ ಏನು ಮಾಡ್ತಾರೆ, ಇದೇ ಪ್ರಶ್ನೆ ತಿರ್ಗಾ ಆನ್ಸರ್ ಚೆಕ್ ಮಾಡಕ್ಕೆ ಕೂತ್ಕೋತಾರೆ. ತಿರ್ಗಾ ಕೂತ್ಕೊಂಡಾಗ ತಿರ್ಗಾನು ಬರಲಿಲ್ಲ ಅಂದರೆ ಇನ್ನೊಂದು 5 ನಿಮಿಷ ವೇಸ್ಟ್. ಆಯ್ತಪ್ಪ, ಈಗ ಬರಲಿಲ್ಲ, ನೆಕ್ಸ್ಟ್ ಪ್ರಶ್ನೆಗೆ ಹೋಯ್ತಾನೆ ಅನ್ಕೊಳ್ಳಿ. ಒಂದು 3-4 ನಿಮಿಷ ವೇಸ್ಟ್ ಆಗಿದೆ, ಬಂದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 2. ಕ್ವಶನ್ ನಂಬರ್ 2ನೂ ಆನ್ಸರ್ ಮಾಡ್ತಾನೆ. ನೋಡಿ, ಒಂದು 5-6 ಸ್ಟೆಪ್ ಮಾಡ್ತಾನೆ, ತಿರ್ಗಾ ಆನ್ಸರ್ ಬರಲ್ಲ. ಯಾವುದೋ 2ನೇ ಪ್ರಶ್ನೆಗೂ ಬರಲಿಲ್ಲ. ನೋಡಿ, ಇಲ್ಲ 5 ನಿಮಿಷ ಹೋಯ್ತು, ಇಲ್ಲ 5 ನಿಮಿಷ ಹೋಯ್ತು, 10 ನಿಮಿಷ ಹೊಟ್ಟೋಯ್ತು. ನೋಡಿ, ಈ ಥರ ಏನಾದರೂ ಆಗ್ಬಿಟ್ರೆ ನೋಡಿ, ಈ ಥರ ಮ್ಯಾಥ್ಸಲ್ಲಿ ಆಗೋ ಪಾಸಿಬಿಲಿಟಿ ತುಂಬ ಇದೆ, ಆಗ್ಬಿಡ್ತವೆ. ಅದಕ್ಕೋಸ್ಕರನೇ ಈ ಥರ ಆಗ್ಬಿಟ್ಟಾಗ ಏನಾಯ್ತದೆ, ನೆಕ್ಸ್ಟು ಗೊತ್ತಿರೋ ಪ್ರಶ್ನೆಗಳು ತಪ್ಪು ಆನ್ಸರ್ ಆಗ್ತಿದ್ದಾನೆ. ಅರ್ಥ ಆಯ್ತಲ್ವಾ? ನೋಡಿ, ಅದಕ್ಕೇನೆ ಯಾವುದೇ ಕಾರಣಕ್ಕೂ ನಾನು ಮ್ಯಾಥಮೆಟಿಕ್ಸ್ ಚೆನ್ನಾಗಿ ಹಿಂಗೆ ಹೇಳ್ಕೊಟ್ಟಿದ್ರು, ಅರ್ಥ ಆಗಂಗೆ ಹೇಳ್ಕೊಟ್ಟಿದ್ರು ಎಕ್ಸಾಮಲ್ಲಿ ಮ್ಯಾಥಮೆಟಿಕ್ಸ್ ಫಸ್ಟ್ ಮಾಡಬೇಡಿ. ನೋಡಿ, ಕಾರಣ ನಿಮ್ಗೆ ಹೇಳಿದ್ದೀನಿ. ಒಂದು ನೋಡಿ, ಎಷ್ಟೊಂದು ಸ್ಟೆಪ್ ಮಾಡಬೇಕು. ಸ್ಟೆಪ್ ಮಾಡಿದ್ರೂ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಬೈ ಚಾನ್ಸ್ ಬಂದ್ಬಿಟ್ರೆ ನೋಡಿ, ಅದಕ್ಕೋಸ್ಕರನೇ ನೋಡಿ, ಫಸ್ಟು ನೀವೇನಾದ್ರು 2-3 ಪ್ರಶ್ನೆ ತಪ್ಪು ಬಂದ್ಬಿಟ್ಟಾಗ ನೆಕ್ಸ್ಟು ಸ್ವಲ್ಪ ಎಲ್ಲ ತಪ್ಪುಗಳೇ ಆಗುತ್ತವೆ. ಇನ್ನೂ ಒಂಥರ ಯೋಚನೆ ಮಾಡಿದ್ರೆ ನೋಡಿ, ಇನ್ನೂ ಒಂದು ಏನಾಗುತ್ತೆ ಅಂದರೆ, ಇಲ್ಲ ಸರ್ ನಾನು ಮ್ಯಾಥ್ಸೇ ಫಸ್ಟ್ ಮಾಡ್ತೀನಿ, ಚೆನ್ನಾಗಿ ಓದಿದ್ದೀನಿ, ತುಂಬ ಕಾನ್ಫಿಡೆಂಟ್ ಆಗಿದ್ದೀನಿ ಅಂತ ಅನ್ನೋರು ಬೇಕಾದ್ರೆ ಮಾಡ್ಬೋದು. ಅದು ಏನಪ್ಪ ಅಂತಂದರೆ, ಈ ಥರ ಅವರು 5-6 ಸ್ಟೆಪ್ ಮಾಡಿದಾಗ ಆನ್ಸರ್ ಬಂದ್ಬಿಟ್ರೆ ನೋಡಿ, 1-2ಕ್ಕೆ ನೀವು ಕರೆಕ್ಟ್ ಆನ್ಸರ್ ಹಾಕ್ಬಿಟ್ರೆ ನಿಮ್ಗೆ ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ನೀವು ಎಲ್ಲೆಲ್ಲೋ ಓದಿರ್ತೀರ, ಯಾವುದೋ ನನ್ನ ವಿಡಿಯೋ ನೋಡಿರ್ತೀರ, ಅದು ಒಂದೊಂದ್ಸಲಿ ನೆನಪು ಬಂದ್ಬಿಡ್ತದೆ. ಓ ಸರ್ ಹಿಂಗೆ ಹೇಳ್ತಾ ಇದ್ರು, ಹಿಂಗೆ ನೋಡಿ ಕರೆಕ್ಟಾಗಿ ಮಾಡಿದಾಗ ಇವೆಲ್ಲ ಬಂದ್ಬಿಡ್ತವೆ. ತಪ್ಪಾಗ್ಬಿಟ್ರೆ ಏನಾರು ಫಸ್ಟೇ 1-2 ತಪ್ಪಾಗ್ಬಿಟ್ರೆ ನೋಡಿ, ಆಮೇಲೆ ಎಲ್ಲ ಬರೀ ತಪ್ಪೇ ಆಗ್ಬಿಡ್ತವೆ. ಅದಕ್ಕೆ ಚಾನ್ಸ್ ತಗೊಳ್ಳೋದೇ ಬೇಡ. ಮ್ಯಾಥ್ಸು ಮಾಡ್ಬೋದು, ಏನು ತೊಂದರೆ ಇಲ್ಲ, ಟೈಮ್ ಇರ್ತದೆ. ಅದಕ್ಕೆ ನನ್ನ ಪ್ರಕಾರ ಏನಪ್ಪ ಅಂತಂದರೆ, ನೀವು ಯಾವುದೇ ಕಾರಣಕ್ಕೂ ಮ್ಯಾಥ್ಸ್ನ ಫಸ್ಟ್ ಮಾಡೋಕ್ಕೆ ಹೋಗ್ಬಿಡಿ. ಇಲ್ಲ ಸೈನ್ಸ್ ಮಾಡಿ, ಇಲ್ಲ ನಿಮ್ಮ ಸಬ್ಜೆಕ್ಟ್ ಮಾಡಿ. ಏನಕ್ಕಪ್ಪ ಸೈನ್ಸ್ ಅಥವಾ ನಿಮ್ಮ ಸಬ್ಜೆಕ್ಟ್ ಮಾಡಬೇಕಂದ್ರೆ ನೋಡಿ, ಆಮೇಲೆ ಇನ್ನೂ ಒಂದಷ್ಟು ನನಗೆ ಕಾಮೆಂಟ್ಗಳು ಬರ್ತಾಯಿತ್ತು. ಏನಪ್ಪ ಅಂತಂದರೆ, ಸರ್ ಸೈನ್ಸ್ದು ಪ್ರಾಬ್ಲಮ್ಸ್ ಮಾಡಿ ನೋಡಿ. ಪ್ರಾಬ್ಲಮ್ ಬರೋದೇ 5, ಮ್ಯಾಕ್ಸಿಮಮ್ ಅಂದರೆ 5 ಬರ್ತವೆ.
ಅದನ್ನು ನಾನು ಹೇಳ್ಕೊಡ್ತೀನಿ, ಪ್ರಾಬ್ಲಮ್ಮು ಹೇಳ್ಕೊಡ್ತೀನಿ, ಒಂದು ವಿಡಿಯೋ ಬಿಡ್ತೀನಿ. ಇನ್ನೆಲ್ಲ ಬರೀ ಥಿಯರಿ ಇರ್ತದೆ. ಆಮೇಲೆ ಸೈನ್ಸ್ ಏನಪ್ಪ ಅಂತಂದರೆ ನೀವು ನೋಡಿದ ತಕ್ಷಣ ಆನ್ಸರ್ ಹೇಳ್ಬೋದು. ಏನು ಲೆಕ್ಕ 5-6 ಸ್ಟೆಪ್ಪು ಮಾಡೋಂಗಿಲ್ಲ, ಯೋಚನೆನೂ ಮಾಡೋಂಗಿಲ್ಲ, ನೋಡಿದ ತಕ್ಷಣವೇ ಆನ್ಸರ್ಗಳು ಹೇಳ್ಬೋದು. ಅದಕ್ಕೋಸ್ಕರನೇ ನೀವೇನು ಮಾಡಬೇಕು ಅಂತಂದರೆ ಸೈನ್ಸ್ ಅಥವಾ ಸಬ್ಜೆಕ್ಟ್ ಎರಡರಲ್ಲೂ ಅಷ್ಟೇ ಆನ್ಸರ್ಗಳು ಹಂಗೆ ಡೈರೆಕ್ಟಾಗಿ ಮಾಡ್ಬೋದು. ನನ್ನ ಪ್ರಕಾರ ನೀವೇನಪ್ಪ ಮಾಡಬೇಕು ಅಂತಂದರೆ ಫಸ್ಟು ಇಲ್ಲ ಸೈನ್ಸ್ ಮಾಡಿ, ಇಲ್ಲ ನಿಮ್ಮ ಸಬ್ಜೆಕ್ಟ್ ಮಾಡಿ. ಈಗ ಸೈನ್ಸೇ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಯಾರೋ ಒಬ್ರು ಸೈನ್ಸೇ ಸ್ಟಾರ್ಟ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತೀನಿ. ಈಗ ಸೈನ್ಸಲ್ಲಿ 40 ಪ್ರಶ್ನೆ ಇರ್ತವೆ. 40 ಪ್ರಶ್ನೆಗೆ ನೀವು ಆನ್ಸರ್ ಮಾಡಬೇಕು ಅಂತಂದರೆ ಎಷ್ಟು ಟೈಮ್ ಬೇಕಾಗ್ಬೋದು? ಚೆನ್ನಾಗಿ ಓದಿದರೆ 10 ನಿಮಿಷ ಸಾಕು, ಅಥವಾ ಇನ್ನೂ ಜಾಸ್ತಿ ತಗೋತೀನಿ ಅಂದರೆ 20 ನಿಮಿಷನೇ ತೊಗೊಳ್ಳಿ, ಬೇಡ ಅರ್ಧ ಗಂಟೆನೇ ತೊಗೊಳ್ಳಿ. ಅರ್ಧ ಗಂಟೆ ಸೈನ್ಸ್ ಮುಗಿಸ್ಬಿಡ್ಬೇಕು ನೋಡಿ. ಫಸ್ಟ್ ಅರ್ಧ ಗಂಟೆ ಸೈನ್ಸ್ ಮುಗಿಸ್ಬಿಡ್ಬೇಕು. ಸೈನ್ಸ್ ಫಸ್ಟ್ 30 ಮಿನಿಟ್ಸ್. ಆಮೇಲೆ ಇನ್ನೊಂದು ಆನ್ಸರ್ ಮಾಡುವಾಗ ನಿಮಗೆ ಪಕ್ಕಾ ಇರ್ತದೆ, ಗೊತ್ತಿರ್ತದಲ್ಲ, 100% ಶೂರ್ ಇರ್ತಿರಲ್ಲ, 100% ಕರೆಕ್ಟಾಗಿ ನಿಮ್ಗೆ ಗೊತ್ತಿರ್ತಾವಲ್ಲ ಅಂಥ ಪ್ರಶ್ನೆಗಳು ಮಾತ್ರ ಆನ್ಸರ್ ಮಾಡಿ. ಯಾವುದೇ ಕಾರಣಕ್ಕೂ ಡೌಟ್ ಇರೋದನ್ನ ಫಸ್ಟ್ ರೌಂಡಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಸ್ಟಾರ್ಟಿಂಗ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಿಮಗೆ ಸೈನ್ಸ್ಗೆ 30 ನಿಮಿಷ ತಗೋತೀರಾ, 30 ಪ್ರಶ್ನೆಗೆ ನೋಡಿ, 40 ಪ್ರಶ್ನೆಗೆ 40 ಎಲ್ಲರಿಗೂ ಗೊತ್ತಿರ್ತವೆ ಅಂತ ಹೇಳೋಕ್ಕಾಗಲ್ಲ, ಎಷ್ಟೊಂದು ಗೊತ್ತಿರಲ್ಲ. ಈಗ ನಿಮಗೆ ಸೈನ್ಸಲ್ಲಿ 25 ಪ್ರಶ್ನೆಗೆ ಮಾತ್ರ ಗೊತ್ತು ಅಂದ್ಕೊಳ್ಳಿ. 25 ಪ್ರಶ್ನೆಗೆ ನೀವು ಆನ್ಸರ್ ಮಾಡಿರ್ತೀರಾ, ಇನ್ನು 15 ಪ್ರಶ್ನೆಗೆ ಆನ್ಸರ್ ಗೊತ್ತಿರಲ್ಲ. ಈಗ ಏನು ಮಾಡಿದ್ದೀರಾ, ಫಸ್ಟ್ 30 ಮಿನಿಟ್ಸಲ್ಲಿ ಸೈನ್ಸ್ ಆನ್ಸರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀರಾ. ಫಸ್ಟು 25 ಪ್ರಶ್ನೆ ಎಲ್ಲ ಪ್ರಶ್ನೆ. ಆಮೇಲೆ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನೆನ್ಪಿಟ್ಕೊಳ್ಳಿ, ಈ ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಲ್ಲಿ ಆನ್ಸರ್ ಮಾಡುವಾಗ ಪ್ರಶ್ನೆ ಪೂರ್ತಿ ಓದಬೇಕು, ಆಪ್ಷನ್ಗಳು 4 ಓದಬೇಕು, ಆಮೇಲೆ ಆನ್ಸರ್ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ಪ್ರಶ್ನೆ ಫುಲ್ ಓದಬೇಕು, ಆನ್ಸರ್ಗಳು 4 ಓದಬೇಕು, ಆಮೇಲೆ ಆನ್ಸರ್ ಮಾಡಿ. ಯಾಕಪ್ಪ ಅಂತಂದರೆ ಒಂದೊಂದ್ಸಲಿ ಫಸ್ಟ್ ಆನ್ಸರ್ ಓದಿರ್ತೀರ, ಕರೆಕ್ಟ್ ಇರ್ತದೆ, ಹಾಕ್ಬಿಡ್ತೀರಾ. ಸೆಕೆಂಡ್ ಆನ್ಸರ್ ಓದಲ್ಲ, 3ನೇ ಆನ್ಸರಲ್ಲಿ ಬೋತ್ ಎ ಆ್ಯಂಡ್ ಬಿ, ಅಥವಾ 4ನೇ ಆನ್ಸರಲ್ಲಿ ಆಲ್ ಆಫ್ ದೀಸ್ ಅಂತಲೂ ಇರ್ಬೋದು. ಅರ್ಥ ಆಯ್ತಲ್ವ? ಅದಕ್ಕೇ 4 ಪ್ರಶ್ನೆ ಮತ್ತು ಆನ್ಸರ್ 4 ಓದ್ಬಿಟ್ಟು ಆಮೇಲೆ ಆನ್ಸರ್ ಮಾಡಿ. ಈಗ ಫಸ್ಟ್ 30 ಮಿನಿಟ್ಸಲ್ಲಿ ಈ 25 ಪ್ರಶ್ನೆಗೆ ಆನ್ಸರ್ ಮಾಡಿರ್ತೀರ. ಆಮೇಲೆ ಟೈಮ್ ತುಂಬ ಇಂಪಾರ್ಟೆಂಟು, ನೋಡ್ಕೊತಾ ಇರಬೇಕು ಟೈಮ್ನ. ನಿಮಗೆ ಎಕ್ಸಾಮ್ಗೆ ವಾಚ್ ತಗೊಂಡೋಗೋಕ್ಕೆ ಅಲೋ ಇಲ್ಲ, ಅಲ್ಲೇ ಗಡಿಯಾರ ಹಾಕಿರ್ತಾರೆ, ನಿಮ್ಮ ರೂಮಲ್ಲೇ ಒಂದು ಗಡಿಯಾರ ಹಾಕಿರ್ತಾರೆ, ಕಾಣಿಸಂಗಿರ್ತದೆ, ಗಡಿಯಾರ ನೋಡ್ಕೊಂಡು ಆನ್ಸರ್ ಮಾಡ್ಕೋಬೋದು. ಯಾವುದೇ ಕಾರಣಕ್ಕೆ ನೋಡಿ ಟೈಮ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟ್ 30 ಮಿನಿಟ್ಸು 25 ಜಾಸ್ತಿ ಗೊತ್ತಿದ್ರೆ ಆನ್ಸರ್ ಮಾಡಿ, ಬರೀ 100% ಗೊತ್ತಿರೋ ಮಾತ್ರ ಆನ್ಸರ್ ಮಾಡಿ. 2 ಡೌಟ್ ಇದೆ, 3 ಡೌಟ್ ಇದೆ, ಅವೆಲ್ಲ ಹಂಗೆ ಪೆಂಡಿಂಗ್ ಇಡಬೇಕು. ಏನೂ ಗೊತ್ತಿಲ್ಲ ಅದನ್ನು ಪೆಂಡಿಂಗ್ ಇಡಬೇಕು. ಈಗ 30 ನಿಮಿಷ ಆಯಿತು, ಫುಲ್ 40 ಪ್ರಶ್ನೆ ಓದಿದ್ದೀರಾ ಸೈನ್ಸ್ದು. 25 ಪ್ರಶ್ನೆಗೆ ಆನ್ಸರ್ ಗೊತ್ತು, ಅದನ್ನು ಆನ್ಸರ್ ಮಾಡಿದ್ದೀರಾ. ಆಮೇಲೆ ಇನ್ನೂ ಒಂದು ಮಿಸ್ಟೇಕ್ ಏನಪ್ಪ ಮಾಡ್ತೀರಾ ಅಂತಂದರೆ, ಮೊದಲನೇ ಪ್ರಶ್ನೆ ಓದ್ತೀರಾ, ಆ ಪ್ರಶ್ನೆಗೆ ಆನ್ಸರ್ ಗೊತ್ತು, ಆನ್ಸರ್ನ ಅಲ್ಲೇ ಮಾರ್ಕ್ ಮಾಡಿ. ಒಬ್ಬೊಬ್ರು ಏನು ಮಾಡ್ತಾರೆ, ಬರೀ ಟಿಕ್ ಮಾಡಿಬಿಟ್ಟು ಲಾಸ್ಟ್ಗೆ ರೌಂಡ್ ಮಾಡ್ತಾರೆ. ಆ ಥರ ಮಾಡುವಾಗ ಒಂದೊಂದು 5-6 ಮಿಸ್ ಆಗೋ ಚಾನ್ಸಸ್ ಇರ್ತದೆ, ಸರಿನಾ? ಅದಕ್ಕೆ ಏನು ಮಾಡಿ, ನೋಡ್ಕೊಳ್ಳಿ, 100% ಶೂರ್ ಆಗಿದ್ರೆ, ಕರೆಕ್ಟಾಗಿ ಗೊತ್ತಿದ್ರೆ ನಿಮಗೆ ಆ ಪ್ರಶ್ನೆಗೆ ಆನ್ಸರ್ನ ಅಲ್ಲೇ ಮಾಡಿಬಿಡಿ. ಆಮೇಲೆ ಇನ್ನೂ ಒಂದು ನೆನ್ಪಿಟ್ಕೋಬೇಕು, ತುಂಬ ಇಂಪಾರ್ಟೆಂಟು. ಈಗ ನೀವು ಮೊದಲನೇ ಪ್ರಶ್ನೆ ಓದ್ತೀರಾ, ಆ ಪ್ರಶ್ನೆಗೆ ಆನ್ಸರ್ ಗೊತ್ತು, ಆನ್ಸರ್ ಮಾಡಿಬಿಡ್ತೀರ. ಆನ್ಸರ್ ಮಾಡಿದ ತಕ್ಷಣ ನಿಮಗೆ ಒಳದು ಬಿಡ್ತದೆ, ಇದು ತಪ್ಪು ಆನ್ಸರ್ ಮಾರ್ಕ್ ಮಾಡಿಬಿಟ್ಟಿದ್ದೀನಿ, ಆನ್ಸರ್ ಇದಲ್ಲ ಇನ್ನೊಂದು ಅಂತ. ನೀವು ಒಂದ್ಸಲಿ ನೆನ್ಪಿಟ್ಕೊಳ್ಳಿ, ಒಂದ್ಸಲಿ ನೀವು OMR ಶೀಟಲ್ಲಿ ಪೆನ್ನಲ್ಲಿ ಮಾರ್ಕ್ ಮಾಡ್ತು ಅಂತಂದರೆ ಮುಗೀತು, ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಒಬ್ಬೊಬ್ಬರು ಏನು ಮಾಡ್ತಾರೆ ನೋಡಿ, ಮಾರ್ಕ್ ಮಾಡುವಾಗ ಫುಲ್ ರೌಂಡ್ ಮಾರ್ಕ್ ಮಾಡಿ, ಹಿಂಗೆ ಫುಲ್ಲು ನೋಡಿ. ಕರೆಕ್ಟ್ ಮಾರ್ಕ್ ಮಾಡಬೇಕಂದ್ರೆ ಇದು ಕರೆಕ್ಟ್ ಮೆಥಡ್. ಈಗ 4 ಆಪ್ಷನ್ ಕೊಟ್ಟಿರ್ತಾರೆ, 1 2 3 4 ಅಂತ. ಸಪೋಸ್ ಸೆಕೆಂಡ್ ಆಪ್ಷನ್ ಕರೆಕ್ಟ್ ಇದ್ರೆ ಈ ಥರ ಮಾಡಬೇಕು ನೋಡಿ. ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ಇದು ಮೊದಲನೇ ಪ್ರಶ್ನೆಗೆ ಇದು ಆನ್ಸರ್ ಇರ್ತದೆ. ಈ ಆನ್ಸರು ಮಾರ್ಕ್ ಮಾಡಾದ್ಮೇಲೆ ತಪ್ಪು ಅಂತ ಗೊತ್ತಾಗ್ಬಿಡ್ತದೆ. ಅವಾಗ ಒಬ್ಬೊಬ್ರು ಏನು ಮಾಡ್ತಾರೆ ನೋಡಿ, ಇಲ್ಲೊಂದು ಇಂಟು ಹಾಕ್ಬಿಟ್ಟು
ತಿರ್ಗಾ ಇನ್ನೊಂದಕ್ಕೆ ಇದೇ ಥರ ರೌಂಡ್ ಮಾಡಿಬಿಟ್ಟು ಇದು ಕರೆಕ್ಟ್ ಅಂದ್ಬಿಟ್ಟು ಇದಕ್ಕೆ ರೌಂಡ್ ಮಾಡಿಬಿಟ್ಟು ಫುಲ್ಲು ರೌಂಡ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆಮೇಲೆ ಇದಕ್ಕೆ ಈ ಥರ ಟಿಕ್ ಮಾಡ್ತಾರೆ. ನೋಡಿ ಎಕ್ಸಾಮಲ್ಲಿ ಈ ಥರ ಏನಾದರೂ ಮಾಡಿದರೆ 1 ಮಾರ್ಕು ಲೆಸ್ ಮಾಡ್ತಾರೆ. ಯಾವುದೇ ಕಾರಣಕ್ಕೂ ಒಂದ್ಸಲಿ ನೀವು ಮಾರ್ಕ್ ಮಾಡಿದ ಮೇಲೆ ತಪ್ಪು ಅಂತ ಗೊತ್ತಾದ್ರೂ ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಪ್ರಶ್ನೆಗೆ ಹೋಯ್ತಾ ಇರಬೇಕು. ಅರ್ಥ ಆಯ್ತಲ್ವ? ಒಂದ್ಸಲಿ ಮಾರ್ಕ್ ಮಾಡಿದ್ರೆ ಮುಗಿದೋಯ್ತು, ನೆಕ್ಸ್ಟ್ ಪ್ರಶ್ನೆಗೆ ಹೋಯ್ತಾ ಇರಬೇಕು. ಅದನ್ನ ಚೇಂಜ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಯಾರ ಕೈಲೂ ಸಾಧ್ಯ ಇಲ್ಲ. ಹೋದ್ರೆ ಹೋಗ್ಲಿ, ಏನು ಮಾಡೋಕ್ಕಾಗಲ್ಲ, ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬೇಕು. ಇದೊಂದು ನೆನಪಲ್ಲಿ ಇಟ್ಕೊಳ್ಳಿ. ಮಾರ್ಕಿಂಗ್ ಮಾಡುವಾಗ ಕೇರ್ಫುಲ್ಲಾಗಿ ಮಾರ್ಕ್ ಮಾಡಬೇಕು. ಒಂದ್ಸಲಿ ಮಾರ್ಕ್ ಮಾಡಿಬಿಟ್ರೆ ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ. ಆಮೇಲೆ ಮಾರ್ಕ್ ಮಾಡುವಾಗ ಫುಲ್ ಈ ಥರ ಫುಲ್ ಒಂಚೂರು ಓಪನ್ ಕಾಣಬಾರ್ದು, ಈ ಥರ ಮಾಡಿ ಬ್ಲ್ಯಾಕ್. ಸರಿನಾ? ನೋಡಿ ಈಗ ಫಸ್ಟ್ 30 ಮಿನಿಟ್ಸ್ ಆಯಿತು. 25 ಪ್ರಶ್ನೆ, 40 ಪ್ರಶ್ನೆ ಓದ್ತೀರಾ. 25 ಪ್ರಶ್ನೆಗೆ ಮಾತ್ರ ಪಕ್ಕಾ ಆನ್ಸರ್ ಗೊತ್ತಿರ್ತದೆ. ಇನ್ನು 15ಕ್ಕೆ ಒಂದು 2ರಲ್ಲಿ ಡೌಟ್ ಇರ್ತದೆ ಅಥವಾ ಏನೂ ಗೊತ್ತಿರಲ್ಲ, ಆ ಥರ ಇರ್ತವೆ. ಇರಲಿ, ಅದು ಹಂಗೆ ಇಟ್ಕೊಳ್ಳಿ. ಫಸ್ಟಿಗೆ 25 ಪ್ರಶ್ನೆಗೆ ಆನ್ಸರ್ ಮಾಡ್ಬಿಡ್ತೀವಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಸೈನ್ಸಿಗೆ ಬರಬೇಕು, ನಿಮ್ಮ ಸಬ್ಜೆಕ್ಟಿಗೆ ಬರಬೇಕು. ಮೆಕ್ಯಾನಿಕಲ್, ಸಿವಿಲ್, ಎಲೆಕ್ಟ್ರಿಕಲ್, ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸ್ ಯಾವುದೋ ಒಂದು ಬರಬೇಕು. ಈಗ ಅದರಲ್ಲಿ 100 ಪ್ರಶ್ನೆ ಇರ್ತವೆ. ಇದನ್ನ ಆನ್ಸರ್ ಮಾಡೋಕ್ಕೆ ನೋಡಿ, ಇದು ಅಷ್ಟೇ, ನಿಮ್ಗೆ ಏನು ಎಲ್ಲ ಲೆಕ್ಕ ಇರಲ್ಲ. ಎಲೆಕ್ಟ್ರಾನಿಕ್ಸ್, ಕಂಪ್ಯೂಟರ್ ಸೈನ್ಸಲ್ಲಿ ಲೆಕ್ಕಗಳೇ ತುಂಬಾ ಕಡಿಮೆ. ಸ್ವಲ್ಪ ಲೆಕ್ಕ ಕೊಡೋದು ಅಂತಂದರೆ ಎಲೆಕ್ಟ್ರಿಕಲಲ್ಲಿ ಬರ್ತದೆ, ಮತ್ತು ಸಿವಿಲಲ್ಲಿ ಸ್ವಲ್ಪ ಬರ್ತದೆ, ಮತ್ತು ಮೆಕ್ಯಾನಿಕಲಲ್ಲೂ ಸ್ವಲ್ಪ ಬರ್ತವೆ. ಸ್ವಲ್ಪ ಅಷ್ಟೇ, 100ಕ್ಕೆ ಏನು ಜಾಸ್ತಿ ಬರಲ್ಲ. ಒಂದು 10 ಪ್ರಶ್ನೆ ಲೆಕ್ಕ ಬರ್ಬೋದು 100ಕ್ಕೆ. ಸರಿನಾ? ಬರಲಿ, ಲೆಕ್ಕ ಬಂದರೆ ಏನು ಕಷ್ಟ ಇರಲ್ಲ, ಈಸಿ ಇರ್ತವೆ. ನೀವು ಸೈನ್ಸ್ ಪ್ರಾಬ್ಲಮ್ ಅಂತ ಎಷ್ಟೊಂದು ಜನ ಮಾಡ್ತಿದ್ದೀರಾ. ಪ್ರಾಬ್ಲಮ್ ಏನೂ ಇಲ್ಲ, ಈಸಿ. ನಾನು ನಿಮ್ಗೆ ಒಂದು ವಿಡಿಯೋ ಬಿಡ್ತೀನಿ ನೋಡಿ, ನಾಳೆ ಮೋಸ್ಟ್ಲಿ ಸಿಗ್ತದೆ ನಿಮಗೆ. ಏನೂ ಇಲ್ಲ, ಸೈನ್ಸ್ದು ಪ್ರಾಬ್ಲಮ್ಗಳು ತುಂಬ ಈಸಿ ಇರ್ತವೆ. ನೋಡಿ, ಅಲ್ಲಿ ಸೈನ್ಸಲ್ಲಿ ಪ್ರಾಬ್ಲಮಲ್ಲಿ 3 ವ್ಯಾಲ್ಯೂಸ್ ಕೊಟ್ಟಿದ್ರೆ ಆ 3ನ್ನ ಮಲ್ಟಿಪ್ಲೈ ಮಾಡಿದಾಗ ಆನ್ಸರ್ ಇರ್ತವೆ. ನೋಡಿ ಅದೇ ಥರ. ಅಥವಾ 2 ವ್ಯಾಲ್ಯೂ ಕೊಟ್ಟಿದ್ರೆ ಅವೆರಡನ್ನ ಡಿವೈಡ್ ಮಾಡಿದಾಗ ಏನು ಬರುತ್ತೆ, ಆ ಥರ ಇರ್ತವೆ. ಈಸಿ ಇರ್ತವೆ. ಒಂಚೂರು ಬೇಸಿಕ್ ಕಾನ್ಸೆಪ್ಟ್ ಗೊತ್ತಿದ್ರೆ ಸಾಕು, ನಿಮ್ಗೆ ಹೇಳ್ಕೊಡ್ತೀನಿ ಅದನ್ನ. ನೋಡಿ, ಈಗ ಫಸ್ಟ್ 30 ಮಿನಿಟ್ಸ್ ಆಯಿತು. 25 ಕ್ವಶನ್ಸ್ ಆನ್ಸರ್ ಮಾಡಿದ್ದೀವಿ. 15 ಗೊತ್ತಿಲ್ಲ, ಹಂಗೆ ಇಡಬೇಕು. ನೆಕ್ಸ್ಟು ಬ್ರ್ಯಾಂಚಿಗೆ ಬರಬೇಕು. ನೋಡಿ, ಬ್ರ್ಯಾಂಚ್ ಆನ್ಸರ್ ಮಾಡೋಕ್ಕೆ 1 ಗಂಟೆ 1 ಅವರ್ ತೊಗೊಳ್ಳಿ. ಬ್ರ್ಯಾಂಚ್ ಆನ್ಸರ್ ಮಾಡೋಕ್ಕೆ 1 ಅವರ್ ಬೇಕಾದಷ್ಟು ಆನ್ಸರ್ ಮಾಡ್ಬೋದು. ಈಗ ಇದು ಅಷ್ಟೇ, ಬ್ರ್ಯಾಂಚ್ದು ಆನ್ಸರ್ ಮಾಡುವಾಗ ಕ್ವಶನ್ ಓದಿ, ಆನ್ಸರ್ಗಳು ಓದಿ, ಆಮೇಲೆ ಆನ್ಸರ್ ಮಾಡಿ. 100% ಕರೆಕ್ಟ್ ಇದೆ ಅಂತ ನಿಮ್ಗೆ ಗೊತ್ತಾಯ್ತು ಅಂತಂದರೆ ರೌಂಡ್ ಮಾಡಿಬಿಡಿ. ಈಗ ನೆಕ್ಸ್ಟ್ 1 ಅವರಲ್ಲಿ ನೋಡಿ, ಸಬ್ಜೆಕ್ಟ್ಗೆ ಬ್ರ್ಯಾಂಚ್ ಆನ್ಸರ್ ಮಾಡೋಕ್ಕೆ 1 ಅವರ್ 60 ಮಿನಿಟ್ಸ್ ನೋಡಿ. ಆಯಿತಾ? 60 ಮಿನಿಟ್ಸ್. ಈಗ 100 ಕ್ವಶನಲ್ಲಿ ನಿಮಗೆ ಒಂದು 70 ಗೊತ್ತಿರ್ತದೆ ಅಂದ್ಕೊಳ್ಳಿ. 70 ಬೇಡ, 60ನೇ ತಗೊಳ್ಳಿ. 60 ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಗೊತ್ತಿರ್ತದೆ. ಇಷ್ಟಕ್ಕೂ ಆನ್ಸರ್ ಮಾಡಿಬಿಡ್ತೀರಾ. ಇನ್ನು ಎಷ್ಟು ಗೊತ್ತಿಲ್ಲ, 40ಗೆ ಗೊತ್ತಿಲ್ಲ. ನೋಡಿ, ಸೈನ್ಸಲ್ಲಿ 15ಗೆ ಗೊತ್ತಿಲ್ಲ. ಮ್ಯಾಥ್ಸ್ ಬ್ರ್ಯಾಂಚಲ್ಲಿ 40 ಪ್ರಶ್ನೆಗೆ ಆನ್ಸರ್ ಗೊತ್ತಿಲ್ಲ. ಅಂದರೆ ಗೊತ್ತಿದ್ರೂ ಕನ್ಫ್ಯೂಷನ್ ಇದೆ, ಮತ್ತು ಒಂದಷ್ಟು ಏನು ಗೊತ್ತೇ ಇಲ್ಲ. ಆಯಿತು. ಈಗ 30 ಮಿನಿಟ್ಸ್ 60 ಮಿನಿಟ್ಸ್ ಅಂದರೆ 1.5 ಅವರ್ ಆಯಿತು. ಇನ್ನು 1.5 ಗಂಟೆ ಇದೆ. ಟೈಮ್ ನೋಡ್ಕೋಬೇಕು. ಒಂದು 5 ನಿಮಿಷ 10 ನಿಮಿಷ ಹೆಚ್ಚು ಕಮ್ಮಿ ಏನು ತೊಂದರೆ ಇಲ್ಲ. ಸರಿನಾ? ಈಗ ನೆಕ್ಸ್ಟ್ ಇದಾದಮೇಲೆ ನೋಡಿ, ಇಲ್ಲಿ ನೀವು ಇದನ್ನು ಆನ್ಸರ್ ಮಾಡಿದರೆ ನೋಡಿ, ಇಲ್ಲಿ 25 ಪ್ರಶ್ನೆ ಕರೆಕ್ಟು, ಇಲ್ಲಿ 60 ಪ್ರಶ್ನೆ ಕರೆಕ್ಟ್ ಮಾಡಿದರೆ ನೋಡಿ 85 ಪ್ರಶ್ನೆಗೆ ಕರೆಕ್ಟ್ ಆನ್ಸರ್ ಮಾಡಿರ್ತೀರ. ಆವಾಗ ನಿಮ್ಗೊಂದು ಕಾನ್ಫಿಡೆನ್ಸ್ ಬಂದ್ಬಿಡ್ತದೆ. ಬಿಡಪ್ಪ, ಅವರು 85 ಕರೆಕ್ಟ್ ಇರಂಗೆ ಕಾಣಿಸ್ತವೆ, ಏನು ತೊಂದರೆ ಇಲ್ಲ, ಒಂದಷ್ಟು ತಪ್ಪಾದ್ರೆ ಆಗಲಿ, ಅದು ತಪ್ಪಾಗಿರೋ ನೆಕ್ಸ್ಟ್ ಅದರಲ್ಲಿ ಬರ್ತವೆ, ಹೇಳ್ಕೊಡ್ತೀನಿ ನಿಮಗೆ ಅಂತ. ಈಗ 1.5 ಗಂಟೆ ಮುಗೀತು. ಸೈನ್ಸ್ ಮಾಡಿರ್ತೀರಾ, ಮತ್ತು ನಿಮ್ಮ ಬ್ರ್ಯಾಂಚ್ ಮಾಡಿರ್ತೀರ. ಈಗ ಉಳ್ಕೊಂಡಿರೋದೇನು, ಮ್ಯಾಥಮೆಟಿಕ್ಸ್ ಉಳ್ಕೊಂಡಿರ್ತದೆ, ಮ್ಯಾಥ್ಸ್ ಉಳ್ಕೊಂಡಿರ್ತದೆ. ನೋಡಿ, ಮ್ಯಾಥ್ಸಲ್ಲಿ 40 ಕ್ವಶನ್ಸ್ ಇರ್ತವೆ. ಇದಕ್ಕೆ ಏನು ಮಾಡಿ ಅಂತಂದರೆ 1 ಅವರ್ ತಗೊಳ್ಳಿ, 60 ಮಿನಿಟ್ಸ್. ಆಮೇಲೆ ಮ್ಯಾಥ್ಸನ್ನು ಆನ್ಸರ್ ಮಾಡುವಾಗ ನೋಡಿ, ಈ ಥರ ಮಾಡಿ. ಏನು ಮಾಡಿ ಅಂತಂದರೆ ಫಸ್ಟಿಂದನೇ ಸ್ಟಾರ್ಟ್ ಮಾಡಿ. ಈಗ ಮೊದಲನೇ ಪ್ರಶ್ನೆಗೆ ಏನೋ ಒಂದು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಒಂದು 4-5 ಸ್ಟೆಪ್ ಮಾಡ್ತೀರಾ. ಆನ್ಸರ್ ಬಂತಾ, ರೌಂಡ್ ಮಾಡಿಬಿಡಿ. ಬರಲಿಲ್ಲ ಅಂದರೆ ಪುನಃ ರಿಪೀಟ್ ಹೋಗ್ಬೇಡಿ, ಪುನಃ ಚೆಕ್ ಮಾಡೋಕ್ಕೆ ಹೋಗ್ಬೇಡಿ. ಆನ್ಸರ್ ಬಂದಿಲ್ಲ ಅಂದರೆ ನೆಕ್ಸ್ಟ್ ಸೆಕೆಂಡ್ ಪ್ರಶ್ನೆಗೆ ಹೋಗ್ಬೇಕು. ಆನ್ಸರ್ ಬಂದಿಲ್ಲ ಅಂತಂದರೆ ಇದು ನನಗೆ ಪೆಂಡಿಂಗ್ ಇಟ್ಬಿಟ್ಟು 2ನೇ ಪ್ರಶ್ನೆಗೆ ಹೋಗಿ.
ಎರಡನೇ ಪ್ರಶ್ನೆ ಒಂದು 5-6 ಸ್ಟೆಪ್ ಆನ್ಸರ್ ಮಾಡಿ. ಆನ್ಸರ್ ಗೊತ್ತಾ? ಆಕೆ ಆನ್ಸರ್ ಬರಲಿಲ್ವಾ, ಮೂರನೇ ಪ್ರಶ್ನೆಗೆ ಹೋಗಿ ನೋಡಿ. ಎಲ್ಲ ಪ್ರಶ್ನೆಗೂ ಆನ್ಸರ್ ಬರದೇ ಇರೋಕ್ಕೆ ಚಾನ್ಸೇ ಇಲ್ಲ. ನೀವು ಓದಿದ್ರೆ ಒಂದು 25 ನಂಬರ್ಗಾರು 25 ಪ್ರಶ್ನೆಗಾರು ಕರೆಕ್ಟ್ ಆನ್ಸರ್ ಬಂದೇ ಬರ್ತದೆ. ಈಸಿ ಇರ್ತವೆ, ಒಂಚೂರು ಚೇಂಜ್ ಮಾಡಿರ್ತಾರೆ ಅಷ್ಟೇ ಲಾಜಿಕ್ಗಳು. ನನ್ನೆಲ್ಲ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಐಡಿಯಾ ಗೊತ್ತಾಯ್ತದೆ ಏನಂತ, ಆಯ್ತಾ? ಈ ಥರ ಆನ್ಸರ್ ಬಂದಿಲ್ಲ ಅಂತಂದರೆ ಪುನಃ ಚೆಕ್ ಮಾಡೋದು ಬೇಡ, ಅದನ್ನ ನೆಕ್ಸ್ಟ್ ಪ್ರಶ್ನೆಗೆ ಹೋಗ್ಬಿಡು. ಇದೇ ಥರ ನೀವೇನು ಮಾಡಿ 40 ಪ್ರಶ್ನೆನ ಕವರ್ ಮಾಡಬೇಕು. ಎಷ್ಟು ಗಂಟೆನಲ್ಲಿ? 1 ಅವರಲ್ಲಿ ಮಾಡಬೇಕು, ಆಯಿತಾ? ಈಗ 1 ಅವರಲ್ಲಿ ಈ ಥರನೇ ಮಾಡ್ಕೊಂಡು ಹೋದ್ರಿ. ಇದರಲ್ಲಿ ನಿಮಗೆ ಮ್ಯಾಥ್ಸಲ್ಲಿ ನೋಡಿ, ಮ್ಯಾಥ್ಸಲ್ಲಿ ಒಂದು 20 ಕ್ವಶನ್ಸ್ಗೆ ಕರೆಕ್ಟ್ ಆನ್ಸರ್ ಬತ್ತು ಅಂದ್ಕೊಳ್ಳಿ. 20ಕ್ಕೆ ಬತ್ತು, ಇನ್ನು 20ಕ್ಕೆ ಬಂದಿಲ್ಲ, 20ಕ್ಕೆ ಬಂದಿಲ್ಲ. ಈಗ ನೋಡಿ ಒಟ್ಟು ಟೈಮ್ ಎಷ್ಟಾಯ್ತು ನೋಡ್ಕೊಳ್ಳಿ. 30, 60, 90, 60 ಅಂತಂದರೆ 2.5 ಗಂಟೆ ಆಯ್ತು, ಆಯ್ತಾ? ಇನ್ನು ಎಷ್ಟಿದೆ? ಅರ್ಧ ಗಂಟೆ ಮಾತ್ರ ಬಾಕಿ ಇದೆ. ಯಾವುದೇ ಕಾರಣಕ್ಕೂ ನೆನ್ಪಿಟ್ಕೊಳ್ಳಿ. ನೀವು ಬೇಕಾದ್ರೆ ಇಲ್ಲಿ ಇದಕ್ಕೆ ಜಾಸ್ತಿ ಟೈಮ್ ತಗೊಳ್ಳಿ, ಇದಕ್ಕೆ ಕಮ್ಮಿ ಟೈಮ್ ತಗೊಳ್ಳಿ, ಇದಕ್ಕೆ ಕಮ್ಮಿ ಟೈಮ್, ಏನೋ ಒಟ್ಟಿನಲ್ಲಿ ಮ್ಯಾನೇಜ್ ಮಾಡಿ ಅರ್ಧ ಗಂಟೆ ಉಳಿಸ್ಕೋಬೇಕು ನೀವು. ಆಮೇಲೆ 180 ಪ್ರಶ್ನೆನೂ ಕವರ್ ಮಾಡಿರ್ಬೇಕು ಫಸ್ಟ್ ರೌಂಡಲ್ಲಿ. ಆಮೇಲೆ ಎಲ್ಲದಕ್ಕೂ ರೌಂಡ್ ಮಾಡಕ್ಕೆ ಹೋಗ್ಬೇಡಿ, ಆಯ್ತಾ? ಎಲ್ಲದಕ್ಕೂ ಗೊತ್ತಿಲ್ಲದೆ ಇರೋದಕ್ಕೂ ರೌಂಡ್ ಮಾಡಬೇಡಿ ಫಸ್ಟಲ್ಲಿ. ನೋಡಿ ಈಗ ನಿಮಗೆ 2.5 ಗಂಟೆ ಮುಗಿದೋಗಿದೆ. 25, 85, 85, 20 ಎಷ್ಟು? 105 ಪ್ರಶ್ನೆಗೆ ಆನ್ಸರ್ ಮಾಡಿರ್ತೀರ. ಎಷ್ಟು ಪ್ರಶ್ನೆಗೆ? 105 ಪ್ರಶ್ನೆಗೆ ಆನ್ಸರ್ ಮಾಡಿರ್ತೀರ. ಇನ್ನು 75 ಪ್ರಶ್ನೆಗೆ ಆನ್ಸರ್ ಮಾಡಿರಲ್ಲ, ಹಂಗೆ ಇರ್ತದೆ. ಟೈಮು ಅರ್ಧ ಗಂಟೆ ಉಳ್ಕೊಂಡಿದೆ. ಅರ್ಧ ಗಂಟೆ ಉಳಿಸ್ಲೇಬೇಕು ನೀವು. ಈ ಥರ ಮಾಡಾದ್ಮೇಲೆ ಅರ್ಧ ಗಂಟೆ ಮಿನಿಮಮ್ ಉಳ್ಕೋಬೇಕು. ನೆಕ್ಸ್ಟ್ ಏನಪ್ಪ ಅಂತಂದರೆ ನೋಡಿ, 75 ಪ್ರಶ್ನೆ ಉಳ್ಕೊಂಡಿದೆ ಅಲ್ವಾ? ನೀವು ಆನ್ಸರ್ ಮಾಡುವಾಗ ಒಂದು ಆಬ್ಜೆಕ್ಟಿವ್ ಟೈಪ್ ಆನ್ಸರ್ ಮಾಡುವಾಗ ಒಂದು ನೆನ್ಪಿಟ್ಕೊಳ್ಳಿ. ಒಂದು ಮೆಥಡ್ ಏನಪ್ಪ ಅಂತಂದರೆ ಯಾವ ಕರೆಕ್ಟ್ ಆನ್ಸರ್ ಅಂತ ಕಂಡುಹಿಡಿಯೋದು ಒಂದು ಮೆಥಡ್. ಇನ್ನೊಂದು ಏನಪ್ಪ ಅಂತಂದರೆ ಯಾವುದು ಕರೆಕ್ಟ್ ಅಲ್ಲ, 3 ಯಾವುದು ತಪ್ಪು ಅಂತ ತೆಗೆದುಬಿಟ್ರೆ ಇನ್ನೊಂದು ಕರೆಕ್ಟ್ ಇರ್ತದೆ. ನೋಡಿ ಆ ಥರನೂ ಆನ್ಸರ್ಗಳನ್ನ ಕಂಡುಹಿಡಿಬೋದು. ಇದು ಒಂದು ಟೆಕ್ನಿಕ್ ನೋಡಿ. ಇದನ್ನು ಬೇಕಾದರೆ ಟ್ರೈ ಮಾಡಿ. ಈಗ ನಿಮಗೆ ಕರೆಕ್ಟ್ ಆನ್ಸರ್ ಗೊತ್ತಿಲ್ಲದೆ ಇದ್ರೂ ಈ ಪ್ರಶ್ನೆಗೆ ಇದು ಕರೆಕ್ಟ್ ಆನ್ಸರ್ ಅಲ್ಲ, ಇದು ಅಲ್ಲ, ಇದು ಅಲ್ಲ ಅಂತ ಒಂದು 3 ರಾಂಗ್ ಅಂತ ಗೊತ್ತಾದರೆ ಉಳ್ಕೊಂಡಿರೋದು ಕರೆಕ್ಟ್ ಇರ್ತದೆ. ಅದೊಂದು ಟೆಕ್ನಿಕ್ನ ಸುಮ್ಮನೆ ಅಪ್ಲೈ ಮಾಡಿ, ಆಯಿತಾ? ನೆಕ್ಸ್ಟ್ ಏನು ಮಾಡ್ಬೇಕು ಇವಾಗ ಅಂತಂದರೆ ಅರ್ಧ ಗಂಟೆ ಉಳ್ಕೊಂಡಿದೆ. ಅರ್ಧ ಗಂಟೆ ಉಳ್ಕೊಂಡಿದ್ದಾಗ ಈ 75 ಪ್ರಶ್ನೆ ಉಳ್ಕೊಂಡಿದ್ದಾವಲ್ಲ, ಆ 75 ಪ್ರಶ್ನೆನ ಪುನಃ ಒಂದು ಕಡೆಯಿಂದ ನೋಡ್ಕೊಬರ್ಬೇಕು ನೀವು. ಒಂದು ಕಡೆಯಿಂದ ಬಂದಾಗ ನೋಡಿ ನಿಮ್ಗೆ ಏನಾಗಿರ್ತದೆ ಅಂದರೆ 105 ಪ್ರಶ್ನೆಗೆ ಆನ್ಸರ್ ಮಾಡಿರೋದ್ರಿಂದ ನಿಮ್ಗೆ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಬಂದ್ಬಿಟ್ಟಿರ್ತದೆ. ಓ ಮಾಡಿದ್ದೀನಿ ಚೆನ್ನಾಗಿ. ಯಾವಾಗ ನಿಮಗೆ ಸ್ವಲ್ಪ ಏನೇನೋ ಓದಿರ್ತೀರಲ್ಲ, ಎಲ್ಲೆಲ್ಲೋ ಓದಿರ್ತೀರ, ಆ ವಿಡಿಯೋ ನೋಡಿರ್ತೀರ, ಇದನ್ನ ನೋಡಿರ್ತೀರ, ಎಲ್ಲೋ ಬುಕ್ ಓದಿರ್ತೀರ, ಕ್ಲಾಸ್ ಅಟೆಂಡ್ ಮಾಡಿರ್ತೀರ, ಕ್ಲಾಸ್ ಕೇಳಿರ್ತೀರ, ಅವೆಲ್ಲ ನೆನಪು ಬರೋಕ್ಕೆ ಸ್ಟಾರ್ಟ್ ಆಯ್ತದೆ. ಇವೆಲ್ಲ ಆನ್ಸರ್ ಮಾಡಿರ್ತೀರಲ್ಲ, ನಿಮಗೆ ಬಂದ್ಬಿಡ್ತು ಕಾನ್ಫಿಡೆನ್ಸು. ಬಿಡಪ್ಪ 105ಕ್ಕೆ ಆನ್ಸರ್ ಮಾಡಿದ್ದೀನಿ, ಅದು ಎಷ್ಟಾರ ತಪ್ಪಾಗಿರಲಿ ಎಷ್ಟಾರ ಕರೆಕ್ಟ್ ಇರಲಿ ಅದು ಸೆಕೆಂಡ್ರಿ. ಇಷ್ಟಕ್ಕೆ ನೀವು ಆನ್ಸರ್ ಮಾಡಿರ್ತೀರಲ್ವ, ಅವಾಗ ನಿಮ್ಗೆ ಕಾನ್ಫಿಡೆನ್ಸ್ ಬರುತ್ತೆ. ನೆಕ್ಸ್ಟ್ ಪುನಃ ಈಗ ಯಾವುದೇ ಒಂದು ಉಳ್ಕೊಂಡಿತ್ತು ಆ ಪ್ರಶ್ನೆಗಳನ್ನ ಸುಮ್ಮನೆ ನೋಡ್ಕೊಂಡು ಹೋಗ್ಬೇಕು. ನೋಡ್ಕೊಂಡು ಹೋದಾಗ ನಿಮಗೆ ಏನೋ ಒಂದು ನೆನಪಿಗೆ ಬರ್ಬೋದು, ನೆನಪಿಗೆ ಬಂದು ಆನ್ಸರ್ಗಳು ಸಿಗ್ಬೋದು. ಅವಾಗ ಏನಾದ್ರು ನಿಮಗೆ ಆನ್ಸರ್ಗಳು ಸಿಕ್ತು ಅಂತಂದರೆ ಅದನ್ನ ಅಲ್ಲೇ ರೌಂಡ್ ಮಾಡಿ, ಅರ್ಥ ಆಯ್ತಾ? ರೌಂಡ್ ಮಾಡಿ ನೋಡಿ. ಈ ಥರ ಎಲ್ಲ ಪ್ರಶ್ನೆನೂ ನೀವು ಓದ್ಕೊಬತ್ತೀರಾ. ಬಂದಾಗ ನಿಮಗೆ 75 ಪ್ರಶ್ನೆಗೆ ಒಂದು 25 ಪ್ರಶ್ನೆ ಅಥವಾ 20 ಪ್ರಶ್ನೆಗೆ ಸುಮ್ಮನೆ ನಾನು ಅಂದಾಜು ಸುಮ್ಮನೆ ಒಂದು ಎಕ್ಸಾಂಪಲ್ ತಗೊಂಡು ಮಾಡ್ತಾ ಇದ್ದೀನಿ. ನಿಮ್ಗೆ ಇದೇ ಬರಬೇಕು ಅಂತ ಏನಿಲ್ಲ, ಇಷ್ಟಿಷ್ಟೇನೆ ಒಂದು ಎಕ್ಸಾಂಪಲ್ ಅಷ್ಟೇ. ಈಗ 25 ಪ್ರಶ್ನೆಗೆ ಏನೋ ಒಂದು ಆನ್ಸರ್ ಸಿಕ್ತು ಒಂದು ಕಡೆ, ಆಯಿತಾ? ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ಈ ಥರ ಎರಡನೇ ಸಲ ಓದುವಾಗ ನೀವೇನು ಮಾಡಿ, ಆಯ್ತು ಬಿಡಿ ಓದ್ಕೊಂಡು ಹೋಗ್ಬಿಡಿ. 25ಕ್ಕೆ ನಿಮಗೆ ಆನ್ಸರ್ ಸಿಕ್ತು ಅಂದ್ಕೊಳ್ಳಿ. ಈಗ 25ಕ್ಕೆ ಆನ್ಸರ್ ಸಿಕ್ತು ಅಂತಂದರೆ ಇನ್ನೆಷ್ಟಪ್ಪ, ಇನ್ನು 50 ಪ್ರಶ್ನೆ ಉಳ್ಕೊಂಡಿದೆ. ಈ 50 ಪ್ರಶ್ನೆ ಉಳ್ಕೊಂಡಿದೆ. ಆಮೇಲೆ ಇನ್ನೂ ಒಂದು ನೆನ್ಪಿಟ್ಕೊಳ್ಳಿ, ಅರ್ಧ ಗಂಟೆನಲ್ಲಿ ಬರೀ ನೀವೇನು ಮಾಡಬೇಕು, 20 ನಿಮಿಷ ಅಷ್ಟೇ ಅಥವಾ 1/4 ಗಂಟೆ, 15 ಮಿನಿಟ್ಸಲ್ಲಿ ಇದಿಷ್ಟನ್ನು ಮಾಡಿಬಿಡ್ಬೇಕು. 75 ಪ್ರಶ್ನೆನ 15 ನಿಮಿಷದಲ್ಲಿ ಓದ್ಬಿಡ್ಬೇಕು.
ಮತ್ತೆ ಇದು ಬಂದಿರಲ್ವಲ್ಲ ಅದನ್ನು ಚೆಕ್ ಮಾಡಿಬಿಡ್ಬೇಕು. ಬಂತು ಅಂದರೆ ಆನ್ಸರ್ ಹಾಕಬೇಕು, ಬರಲಿಲ್ಲ ಅಂದರೆ ನೆಕ್ಸ್ಟ್ ಪ್ರಶ್ನೆ ಎಲ್ಲ 75 ಪ್ರಶ್ನೆ ಕವರ್ ಮಾಡಬೇಕು. ಕವರ್ ಮಾಡಿದಾಗ ನಿಮಗೆ ಒಂದು 25ಕ್ಕೆ ಆನ್ಸರ್ ಸಿಗ್ತದೆ ಅಂತ ಅಂದ್ಕೊಳ್ಳಿ. ಈಗ ನಿಮ್ಗೆ ಏನಾಯಿತು, ಇನ್ನೂ 15 ನಿಮಿಷ ಉಳಿಸ್ಕೋಬೇಕು, ಅಥವಾ ಮ್ಯಾಕ್ಸಿಮಮ್ ಲಾಸ್ಟ್ಗೆ 10 ನಿಮಿಷ ಇರಲೇಬೇಕು. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಲಾಸ್ಟ್ 10 ನಿಮಿಷ ನೀವು ಉಳಿಸ್ಕೊಳ್ಳೇಬೇಕು. ಆಯಿತಾ? ನೋಡಿ, ಈಗ ಫುಲ್ ಇನ್ನು 10 ನಿಮಿಷ ಅಷ್ಟೇ ಇದೆ. ನೋಡಿ ಎಷ್ಟು ಪ್ರಶ್ನೆಗೆ ಆನ್ಸರ್ ಮಾಡಿದ್ವಿ, 130 ಪ್ರಶ್ನೆಗೆ ಆನ್ಸರ್ ಮಾಡಿದ್ವಿ. ಇನ್ನು 50 ಪ್ರಶ್ನೆಗೆ ಗೊತ್ತೇ ಇಲ್ಲ. ಗೊತ್ತೇ ಇಲ್ಲ ಅಂದಾಗ ನೀವೇನು ಮಾಡಬೇಕು, ಈ 50 ಪ್ರಶ್ನೆನಲ್ಲಿ ಏನಾದ್ರೂ ಆಲ್ ಆಫ್ ದೀಸ್ ಇದೆಯಾ, ಬೋತ್ ಎ ಅಂಡ್ ಬಿ ಇದೆಯಾ, ನೋಡಿ ಈ ಥರ ಏನಾದರೂ ಇದ್ದರೆ ಅದನ್ನ ಮಾರ್ಕ್ ಮಾಡಿಬಿಡ್ಬೇಕು. ನೋಡಿ, ಅವು ಒಂದು ಸ್ವಲ್ಪ 90% ಕರೆಕ್ಟ್ ಆಗೋ ಚಾನ್ಸಸ್ ಇರ್ತವೆ. ಯಾವುದ್ಯಾವುದು ಆಲ್ ಆಫ್ ದೀಸ್ ಅಂತ ಇದ್ರೆ ಹಾಕಿ, ಬೋತ್ ಎ ಅಂಡ್ ಬಿ ಅಂತ ಇದ್ರೆ ಹಾಕಿ, ಐದರ್ ಎ ಆರ್ ಬಿ ಅಂತ ಇದ್ರೆ ಹಾಕಿ, ಅಥವಾ ಒಂದೊಂದ್ಸಲಿ ಆ ಆನ್ಸರಲ್ಲಿ 0 ಇದ್ರೆ ಸ್ವಲ್ಪ 0 ಆನ್ಸರ್ ಇರೋ ಚಾನ್ಸಸ್ ಇರ್ತದೆ, 0. ಅಥವಾ ಮ್ಯಾಥಮೆಟಿಕ್ಸಲ್ಲಿ ಬಂದರೆ ಈ π/4 ಆನ್ಸರ್ಗಳಿರ್ತವೆ, ಅಥವಾ 1 ಆನ್ಸರ್ ಇರ್ತವೆ. ನೋಡಿ, ಆ ಥರ ಏನಾದರೂ ಇದ್ದರೆ ಅದನ್ನು ರೌಂಡ್ ಮಾಡ್ಬೋದು. ಆಯಿತಾ? ಅದನ್ನು ಈ ಯಾವುದು 20 ನಿಮಿಷದಲ್ಲೇ ಮಾಡಿಬಿಡಿ. ಆಯಿತಾ? 20 ನಿಮಿಷದಲ್ಲೇ ಮಾಡಿದಾಗ ನಿಮಗೆ ಇನ್ನೂ ಒಂದು 10 ಕರೆಕ್ಟ್ ಆಗಿರ್ತದೆ ಅಂದ್ಕೊಳ್ಳಿ, ಇಲ್ಲ 25ರಲ್ಲೇ ಅದು ಇರ್ತದೆ ಅಂದ್ಕೊಳ್ಳಿ. ಸರಿನಾ? ಅಂದರೆ ಯಾವುದು, ಬೋತ್ ಎ ಆ್ಯಂಡ್ ಬಿ, ಆಲ್ ಆಫ್ ದಿಸ್, ಅಥವಾ ಮ್ಯಾಥಮೆಟಿಕ್ಸ್ ತಗೊಂಡ್ರೆ ಅಥವಾ ಸೈನ್ಸ್ ತಗೊಂಡ್ರೆ 0 ಅಂತ ಇರೋದು. ಮ್ಯಾಥಮೆಟಿಕ್ಸಲ್ಲಿ π/4 ಅಂತ ಸ್ವಲ್ಪ ಆನ್ಸರ್ ಜಾಸ್ತಿ ಇರ್ತವೆ, ಅಥವಾ 1 ಅಂತ ಬಂದರೂ ಅದು ಆನ್ಸರ್ ಜಾಸ್ತಿ ಇರೋ ಚಾನ್ಸಸ್ ಇದೆ. ಸರಿನಾ? ಈಗ ನಿಮಗೆ ಲಾಸ್ಟ್ 10 ನಿಮಿಷ ಅಥವಾ ಕಾಲು ಗಂಟೆ, 10 ನಿಮಿಷ ಅಂತೂ ಇರಲೇಬೇಕು, ನೆನ್ಪಿಟ್ಕೊಳ್ಳಿ. ಯಾಕಂದರೆ 50 ಪ್ರಶ್ನೆ ಆನ್ಸರ್ ಮಾಡಬೇಕು, 10 ನಿಮಿಷದ ಮೇಲೆ ಉಳಿಸ್ಕೋಬೇಕು ನೀವು. ಆಯಿತಾ? ಅಥವಾ ಕಾಲು ಗಂಟೆ, 10 ನಿಮಿಷ ನೆನ್ಕೊಳ್ಳಿ, ಸಾಕು 10 ನಿಮಿಷ. ನೋಡಿ, ನೆಕ್ಸ್ಟ್ 10 ನಿಮಿಷದಲ್ಲಿ ನೀವೇನಪ್ಪ ಮಾಡಬೇಕು ಅಂತಂದರೆ ತುಂಬ ಇಂಪಾರ್ಟೆಂಟ್ ಇದು. ಈಗ ನೀವು ಎಷ್ಟು 130ಕ್ಕೆ ಆನ್ಸರ್ ಮಾಡಿದ್ದೀರಾ, 130ಕ್ಕೆ ಆನ್ಸರ್ ಮಾಡಿದರೆ ಇನ್ನು 50 ಪ್ರಶ್ನೆ ಉಳ್ಕೊಂಡಿದೆ. ನಮ್ಮ ಹತ್ರ ಟೈಮ್ 10 ನಿಮಿಷ 100% ಇರಲೇಬೇಕು. 10 ನಿಮಿಷದ ಮೇಲಿದ್ರು ಏನು ತೊಂದರೆ ಇಲ್ಲ. ಸಾರಿ, ಇಲ್ಲ ಅರ್ಧ ಗಂಟೆನೇ ಉಳಿಸ್ಕೊತೀವಿ ಅಂದರೆ ಬೇಕಾದ್ರೆ ಉಳಿಸ್ಕೊಡಿ, ಏನು ತೊಂದರೆ ಇಲ್ಲ. ಮಿನಿಮಮ್ 10 ನಿಮಿಷ ಇರಬೇಕು. ಆಯಿತಾ? ನೆಕ್ಸ್ಟ್ ಏನಪ್ಪ ಅಂತಂದರೆ ನಿಮ್ಮದು ಈ ಯಾವುದೇ ಕ್ವಶನ್ ಓದಂಗಿಲ್ಲ. ನೆಕ್ಸ್ಟ್ ಕ್ವಶನ್ ಪೇಪರ್ ಹತ್ತ ಕಡೆ ಬಿಸಾಕ್ಬಿಡ್ಬೇಕು, ಬರೀ OMR ಶೀಟ್ ಇಟ್ಕೋಬೇಕು ನೀವು. 50 ಪ್ರಶ್ನೆಗೆ ಏನೂ ಗೊತ್ತಿಲ್ಲ ನಿಮಗೆ, ಪ್ರಶ್ನೆ ಓದ್ತಾ ಕೂತ್ಕೊಂಡ್ರೆ 10 ನಿಮಿಷದಲ್ಲಿ ಆನ್ಸರ್ ಮಾಡೋಕ್ಕಾಗಲ್ಲ. ಆ 50 ಪ್ರಶ್ನೆಗೆ ನೀವೇನು ಮಾಡಬೇಕು ಅಂತಂದರೆ ಸುಮ್ಮನೆ ಆನ್ಸರ್ಗಳು ಹಾಕಿ ಹೋಗ್ಬೇಕು. ಯಾವ್ದು ಆನ್ಸರ್ ಹಾಕಬೇಕು ಅಂತಂದರೆ, ಇಲ್ಲ ಎಲ್ಲನೂ ಎ ಹಾಕಿ, ಇಲ್ಲ ಎಲ್ಲನೂ ಬಿ ಹಾಕಿ, ಇಲ್ಲ ಎಲ್ಲನೂ ಸಿ ಹಾಕಿ, ಇಲ್ಲ ಎಲ್ಲನೂ ಡಿ ಹಾಕಿ. ನನ್ನ ಪ್ರಕಾರ ಹೇಳೋದು ಏನಪ್ಪ ಅಂತಂದರೆ ಈ ಡಿ ಬೇಡ. ಯಾಕಂದರೆ ಒಂದೊಂದ್ಸರಿ ಡಿ ನನ್ ಆಫ್ ದೀಸ್ ಅಂತ ಬರೋ ಚಾನ್ಸಸ್ ಇರ್ತದೆ. ನನ್ ಆಫ್ ದೀಸ್ ಇಲ್ಲ ಅಂತಂದ್ರೆ ಬೇಕಾದ್ರೆ ಡಿಗೂ ಹೋಗ್ಬೋದು. ಯಾವುದಾದ್ರೂ ಒಂದನ್ನೇ ಹಾಕಿ, 50ಕ್ಕೂ ಬರೀ ಒಂದನ್ನೇ ಹಾಕಿ. ನೋಡಿ, 50ಕ್ಕೂ ಬರೀ ಒಂದನ್ನೇ ಹಾಕ್ದಾಗ, ಇಲ್ಲ ಎ, ಇಲ್ಲ ಬಿ, ಇಲ್ಲ ಸಿ, ಯಾವುದಾದ್ರೂ, ಇಲ್ಲ ಡಿ, ಯಾವುದಾದ್ರು ಒಂದು ಹಾಕ್ದಾಗ ಏನಾಗುತ್ತೆ ಅಂತಂದರೆ ಅಟ್ಲೀಸ್ಟು ನಿಮಗೆ ಒಂದು 30% ಕರೆಕ್ಟ್ ಆಗುತ್ತೆ. 30% ಅಂತಂದರೆ ಒಂದು 15, ಅಥವಾ ನಿಮ್ಮ ಸ್ಟಾರ್ ಚೆನ್ನಾಗಿದ್ರೆ 20 ಕರೆಕ್ಟ್ ಆಗ್ಬೋದು. ಮಿನಿಮಮ್ 15 ಅಂತೂ ಕರೆಕ್ಟ್ ಆಗೇ ಆಯ್ತದೆ. ನೋಡಿ, 15ರಿಂದ 20 ಕರೆಕ್ಟ್ ಆಯಿತು, 30 ತಪ್ಪಾದ್ರಾಗಲಿ ಏನು ತೊಂದರೆ ಇಲ್ಲ. ನೋಡಿ, ಈಗ ಇದರಲ್ಲಿ ಒಂದು 20 ಕರೆಕ್ಟ್ ಆಗ್ಬೋದು ನಿಮಗೆ. ಈಗ ಇಲ್ಲಿ ನೀವು ಎಷ್ಟು ಮಾಡಿದ್ದೀರಾ, 130. 130ಕ್ಕೆ ಅಲ್ಲೊಂದು 20 ತಪ್ಪಾದ್ರೂ ನೋಡಿ ಇಲ್ಲಿ 20 ಬಂದಿರ್ತದೆ. ಅಂದರೆ ಎಷ್ಟಾಯಿತು, 130 ಆಯಿತು. ಅರ್ಥ ಆಯ್ತಾ? ನೋಡಿ, ಈ ಆಮೇಲೆ ಇನ್ನೂ ಒಂದು ಲಾಸ್ಟ್ ಇನ್ನೊಂದು 2 ನಿಮಿಷ ಉಳಿಸ್ಕೊಳ್ಳಿ, ಒಂದು 5 ನಿಮಿಷನೇ ಉಳಿಸ್ಕೊಳ್ಳಿ. ಆ 5 ನಿಮಿಷದಲ್ಲಿ ನೀವೇನಪ್ಪ ಮಾಡ್ಬೇಕಂತಂದರೆ ಇನ್ನೂ ಒಂದು ತುಂಬ ಇಂಪಾರ್ಟೆಂಟು, ಎಲ್ಲ ಪ್ರಶ್ನೆಗೂ ಆನ್ಸರ್ ಮಾಡಿದ್ದೀರಾ ಅಂತ ನೋಡ್ಕೋಬೇಕು. ಯಾಕಂದರೆ ನಿಮಗೆ ನೆಗೆಟಿವ್ ಮಾರ್ಕಿಂಗ್ ಇಲ್ಲ. ಕರೆಕ್ಟ್ ಇದ್ರೆ 1 ಮಾರ್ಕು, ತಪ್ಪಿದ್ರೆ ಏನೂ ಇಲ್ಲ, ಲೆಸ್ ಮಾಡಲ್ಲ. ನೆಗೆಟಿವ್ ಮಾರ್ಕಿಂಗ್ ಅಂದರೆ ತಪ್ಪು ರೌಂಡ್ ಮಾಡಿದ್ರು ಮೈನಸ್ ಮಾಡ್ತಾರೆ, ಒಂದು 25%. ಆ ಥರ ನಿಮ್ಗೇನಿಲ್ಲ, ಫ್ರೀಯಾಗಿ ಆನ್ಸರ್ ಮಾಡ್ಬೋದು. ಆಮೇಲೆ ಯಾವುದೇ ಕಾರಣಕ್ಕೂ ಒಂದು ಬಿಡಬೇಡಿ, ಅದನ್ನು ನೋಡ್ಕೋಬೇಕು. ಲಾಸ್ಟ್ ಒಂದು 2 ನಿಮಿಷ ಎಲ್ಲ ಪ್ರಶ್ನೆಗೂ ನಂಬರ್ 1 ಮಾಡಿದ್ದೀರಾ, 2, 3, 4, 5, 6 ಎಲ್ಲ ಪ್ರಶ್ನೆಗೂ ರೌಂಡ್ ಮಾಡಿದ್ದೀರಾ, 1 ರೌಂಡ್ ಮಾಡಿದ್ದೀರಾ ಅಂತ ನೋಡ್ಕೋಬೇಕು. ನೋಡಿ, ಈ ಥರ ಈಗ ನಾನು ಏನು ಟೆಕ್ನಿಕ್ ಹೇಳಿದ್ದೆ, ಈ ಟೆಕ್ನಿಕ್ನ ಫಾಲೋ ಮಾಡೋದು. ನೋಡಿ, ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೆಯೋದು. ನೋಡಿ, ಒಬ್ಬೊಬ್ರು ಏನು ಮಾಡ್ತಾರೆ ಅಂತಂದರೆ, ನನಗೆ ಗೊತ್ತಿರೋಂಗೆ ನಾನು ಒಂದು 15 ವರ್ಷದಿಂದ CET ಅವ್ರಿಗೆ ಪಾಠ ಮಾಡ್ತಾ ಇದ್ದೀನಿ.
ಅವ್ರಿಗೆಲ್ಲ ಹೇಳಿದ್ದೀನಿ ನಾನು ಇದನ್ನ. ಆದರೂ ಅವ್ರು ಏನಪ್ಪ ಅಂತಂದರೆ ಕೇರ್ಲೆಸ್. ಎಷ್ಟೊಂದು ಜನ ಏನು ಮಾಡ್ತಾರೆ, ಸರ್ ಇಲ್ಲ ನೀವು ಹೇಳಿದ್ದು ಕರೆಕ್ಟು, ನೀವು ಹೇಳ್ದಂಗೆ ಮಾಡಲೇ ಇಲ್ಲ. ಆಮೇಲೆ ಹೇಳ್ತಾರೆ ಒಂದು 10-15ಕ್ಕೆ ಆನ್ಸರ್ ಮಾರ್ಕ್ ಮಾಡೋಕ್ಕೆ ಆಗಲಿಲ್ಲ ಸರ್. ನೀವು ಯಾವುದೇ ಕಾರಣಕ್ಕೂ ಬೇಕಾದ್ರೆ ಒಂದಷ್ಟು ಪ್ರಶ್ನೆ ಮಾಡೋಕ್ಕಾಗದಿರೋ ಪರವಾಗಿಲ್ಲ, ಓದೋಕ್ಕಾಗದಿದ್ರೂ ಪರವಾಗಿಲ್ಲ, ಲಾಸ್ಟ್ 10 ನಿಮಿಷ ಸುಮ್ಮನೆ ಇಟ್ಕೊಬಿಡ್ಬೇಕು. ಏನಕ್ಕೆ ಎಲ್ಲನೂ ರೌಂಡ್ ಮಾಡಬೇಕು, ಒಂದು ಬಿಡಬಾರ್ದು. ನೆನ್ಪಿಟ್ಕೊಳ್ಳಿ, ಯಾವುದೇ ಕಾರಣಕ್ಕೂ ಒಂದು ಬಿಡಬಾರ್ದು. ನಿಮಗೆ ಟೈಮ್ ತುಂಬ ಜಾಸ್ತಿ ಇದೆ, ಏನು ತೊಂದರೆ ಇಲ್ಲ. ಟೈಮ್ ಸಾಕಾಗಲ್ಲ ಅನ್ನೋ ಇದೇ ಇಲ್ಲ. ಯಾರಿಗಪ್ಪ ಟೈಮ್ ಸಾಕಾಗಲ್ಲ ಅಂತಂದರೆ ನೋಡಿ, ಮ್ಯಾಥ್ಸ್ ಇಟ್ಕೊಬಿಡ್ತಾರಲ್ಲ ಸ್ಟಾರ್ಟಿಂಗು, ಅವ್ರಿಗೆ ಟೈಮ್ ವೇಸ್ಟ್ ಆಗಿಬಿಡ್ತದೆ. ಮ್ಯಾಥ್ಸ್ನೇ ಏನು ಎಲ್ಲ ಪ್ರಶ್ನೆ ಮಾಡ್ತಾ ಕೂತ್ಕೊಂಡು 1.5 ಗಂಟೆ ತಗೊಬಿಟ್ರೆ ನೆಕ್ಸ್ಟು ಈ ಸಬ್ಜೆಕ್ಟ್ ಎಷ್ಟೋ ಪ್ರಶ್ನೆ ಓದೋಕ್ಕಾಗಲ್ಲ. ನೀವು ಎಲ್ಲ ಪ್ರಶ್ನೆನೂ ಓದ್ಬೋದು. ನಾನು ಹೇಳೋ ಥರ ಮಾಡಿದ್ರೆ ಫಸ್ಟು ಸೈನ್ಸು, ಆಮೇಲೆ ಬ್ರ್ಯಾಂಚು, ಆಮೇಲೆ ಮ್ಯಾಥ್ಸ್ ತಗೊಂಡ್ರೆ ಎಲ್ಲ ಪ್ರಶ್ನೆನೂ ಓದ್ಬೋದು. ಆಮೇಲೆ ಎಲ್ಲ ಪ್ರಶ್ನೆಗೂ ಆನ್ಸರ್ ಮಾಡ್ಬೋದು. ಆಮೇಲೆ ಈ ಥರ ಮಾಡಿದಾಗ ಏನಾಯ್ತದೆ, ನಿಮಗೆ ಕಾನ್ಫಿಡೆನ್ಸ್ ಬೆಳೆದ್ಬಿಡ್ತದೆ. ಸ್ಟಾರ್ಟಿಂಗ್ ಒಂದಷ್ಟು ಪ್ರಶ್ನೆ ಕರೆಕ್ಟ್ ಆನ್ಸರ್ ಮಾಡಿಬಿಟ್ರೆ ನಿಮಗೆ ಕಾನ್ಫಿಡೆನ್ಸ್ ಬಂದ್ಬಿಟ್ಟು ಎಲ್ಲ ಚೆನ್ನಾಗಿ ಆನ್ಸರ್ ಮಾಡ್ಬಿಡ್ತೀರಾ, ಎಲ್ಲ ನಿಮಗೆ ನೆನಪು ಬಂದ್ಬಿಡ್ತವೆ. ನೋಡಿ, ಇದಕ್ಕೆ ಸ್ಮಾರ್ಟ್ ವರ್ಕ್ ಅಂತ ಕರೆಯೋದು. ಈ ಥರ ಮಾಡ್ತೀವಲ್ಲ, ಇದಕ್ಕೆ ಸ್ಮಾರ್ಟ್ ವರ್ಕ್. ಸುಮ್ಮನೆ 10 ಪ್ರಶ್ನೆ ಬಿಟ್ಬಿಟ್ಟು ಬಂದ್ಬಿಡೋದು, 20 ಪ್ರಶ್ನೆ ಬಿಟ್ಬಿಟ್ಟು ಬಂದ್ಬಿಡೋದು, ಪ್ರಶ್ನೆನ ಆನ್ಸರ್ಗಳು ಓದಲ್ಲ, ಸುಮ್ಮನೆ ಯಾವುದಾದ್ರು ಹಾಕ್ಬಿಟ್ಟು ಬಂದ್ಬಿಡೋದು, ಹಂಗೆಲ್ಲ ಮಾಡಬಾರ್ದು. ಆ ಎಕ್ಸಾಮಲ್ಲಿ ಕೊಟ್ಟಿರೋ 3 ಅವರ್ಸ್ನ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಯಾರು ಚೆನ್ನಾಗಿ ಯೂಸ್ ಮಾಡ್ಕೊತಾರೆ ನೋಡಿ, ಅವರು ಒಳ್ಳೆ ಮಾರ್ಕ್ಸ್ ತಗೋತಾರೆ. CET-ನಲ್ಲಿ ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಒಳ್ಳೆ ರ್ಯಾಂಕ್ ಬರುತ್ತೆ ನೋಡಿ. ಆಮೇಲೆ ಇನ್ನೂ ಒಂದಷ್ಟು ಜನ ಪ್ರಶ್ನೆ ಕೇಳ್ತೀವಿ, ಸರ್ ರ್ಯಾಂಕ್ ಹೆಂಗೆ ಕೊಡ್ತಾರೆ ಅಂತ. ನೋಡಿ, ರ್ಯಾಂಕ್ ಏನಿಲ್ಲ, 5th 6th ಆ್ಯಾವ್ರೇಜ್ ತಗೋತಾರೆ. 5th 6th ಅಷ್ಟೇ, ಬೇರೆ ಯಾವುದೂ ತಗೊಳ್ಳಲ್ಲ. ಅದು 50% ತಗೋತಾರೆ. 5th 6th ಏನು ಮಾರ್ಕ್ಸ್ ತಗೊಂಡಿದ್ದೀರಾ ಅದು 50%ಗೆ ಕನ್ವರ್ಟ್ ಮಾಡ್ಕೋತಾರೆ. ನೀವು CET-ನಲ್ಲಿ ಏನು ಮಾರ್ಕ್ಸ್ ತಗೋತೀರಾ ಅದನ್ನ 50%ಗೆ ಕನ್ವರ್ಟ್ ಮಾಡಿ ಅವೆರಡರದ್ದು ಪುನಃ ಆ್ಯಾವ್ರೇಜ್ ಮಾಡ್ತಾರೆ, ಆಮೇಲೆ ರ್ಯಾಂಕ್ ಕೊಡೋದು. ಸರಿನಾ? ನೋಡಿ, ಯಾರೇ ಒಬ್ಬರು ಒಂದು 130 ಮೇಲೆ ಯಾರು ಜಾಸ್ತಿ ಚೆನ್ನಾಗಿ ತೊಗೊಂಡಿರ್ತೀರ ಮಾರ್ಕ್ಸ್, 130+ ಯಾರ್ದಿರ್ತದೆ ಅದು ಒಳ್ಳೆ ಮಾರ್ಕ್ಸೇ. 130+ ಯಾರ್ದು ಸ್ಕೋರ್ ಆಗಿರ್ತದೆ ಒಳ್ಳೆ ಮಾರ್ಕ್ಸೇ. 140+ ಅಂದರೆ ಇನ್ನೂ ಒಳ್ಳೆ ಮಾರ್ಕ್ಸೇ. 150 ಅಂದರೆ ಇನ್ನೂ ಒಳ್ಳೆ ಮಾರ್ಕ್ಸೇ. ನನಗೆ ಗೊತ್ತಿರೋ ಪ್ರಕಾರ 180 ಯಾರೂ ತಗೊಳಕ್ಕಾಗಲ್ಲ. ನನಗೆ ಗೊತ್ತಿರೋಂಗೆ ಫಸ್ಟ್ ರ್ಯಾಂಕ್ ಬಂದಿರೋ ಹುಡುಗ 167 ಏನೋ ಯಾವಾಗ ಒಂದ್ಸಲಿ ತಗೊಂಡಿದ್ದ, ಒಂದು 3 years ಬ್ಯಾಕು. ಅದೇ ನನಗೆ ಗೊತ್ತಿರೋಂಗೆ ಹೈಯೆಸ್ಟ್ 167 ಫಸ್ಟ್ ರ್ಯಾಂಕ್. 160+ ತಗೊಬಿಟ್ರೆ ನೀವು ಒಂದು 20 ರ್ಯಾಂಕ್ ಒಳಗೆ ಇರ್ತೀರ. ಇದರಲ್ಲಿ ಒಂದು 75% ಇದ್ರೂ ಸಾಕು. 5th 6th ನೀವು 160+ ಬಂದ್ಬಿಟ್ರೆ ಒಂದು ಟಾಪ್ 5 ಫಸ್ಟ್ ರ್ಯಾಂಕ್ ಬರ್ಬೋದು, ಹೇಳೋಕ್ಕಾಗಲ್ಲ. ಸರಿನಾ? ನೋಡಿ, ಇದಿಷ್ಟು ಟಿಪ್ಸನ್ನ ನೀವು ಫಾಲೋ ಮಾಡಿದ್ರೆ 100% ನಿಮ್ಗೆ ಯೂಸ್ ಆಗುತ್ತೆ. ಈಗ ನೀವು 120 ಬರುತ್ತೆ ಸರ್ ಅಂತ ಹೇಳಿದ್ರೆ 140 ಬಂದ್ಬಿಡ್ತದೆ. ಈ ಟೆಕ್ನಿಕ್ ಯೂಸ್ ಮಾಡಬೇಕು. ಅರ್ಥ ಆಯ್ತಲ್ವಾ? ನೋಡಿ, ನಿಮಗೆ ನಾನು ಹೇಳಿರೋ ಟೆಕ್ನಿಕ್ಕು ಯೂಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಯಾರ್ಯಾರು ಈ ವಿಡಿಯೋನ ನೋಡಿದಿರಾ ದಯಮಾಡಿ ಇದನ್ನ ಫಾಲೋ ಮಾಡಿ. ಏನು ಗಾಬರಿ ಆಗೋದು ಬೇಡ, ಆಯ್ತಲ್ವಾ? ಎಕ್ಸಾಮ್ ಫ್ರೀಯಾಗಿ ಅಟೆಂಡ್ ಮಾಡಿ. ಏನು ಹೆದರ್ಕೊಳ್ಳೋದೇ ಬೇಡ. ಆರಾಮಾಗಿ ಹೋಗಿ ಫ್ರೀಯಾಗಿ ಅಟೆಂಡ್ ಮಾಡಿ. ಏನು ನೀವು ಚೆನ್ನಾಗಿ ಓದಿಲ್ಲದೆ ಇದ್ರೂ ಪರವಾಗಿಲ್ಲ, ಕಾನ್ಫಿಡೆಂಟ್ ಆಗಿರೇ ಬಿಡಪ್ಪ ಮಾಡ್ತೀನಿ, ಅವಾಗ ಏನು ತೊಂದರೆ ಇಲ್ಲ. ನೀವು ಚೆನ್ನಾಗಿ ಓದ್ಬಿಟ್ಟು ಅವಾಗ ಎಕ್ಸಾಮ್ ಹೆಂಗಾಗ್ಬಿಡ್ತದೆ ಏನು ಯೋಚನೆ ಮಾಡ್ಕೋಬೋದ್ರೆ ಅಲ್ಲಿ ಎಲ್ಲ ತಪ್ಪು ಮಾಡಾಕ್ಬಿಡ್ತೀವಿ, ಏನೂ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟು, ನೆನ್ಪಿಟ್ಕೊಳ್ಳಿ. ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಆನ್ಸರ್ ಮಾಡೋಕ್ಕೆ ಪ್ರಿಪೇರ್ ಆಗಿ ಹೋಯ್ತಾ ಇರೋರು ಸುಮ್ಮನೆ ರಾತ್ರಿಯೆಲ್ಲ ನಿದ್ದೆ ಮಾಡದೆ ಓದ್ಕೊಂಡು ಹೋಗ್ಬೇಡಿ. ಒಬ್ಬೊಬ್ರು ಏನು ಮಾಡ್ತಾರೆ, ಬಿಡಪ್ಪ ನಾಳೆ ಎಕ್ಸಾಮ್ ಇದೆ, ಇವತ್ತು ರಾತ್ರಿ ಫುಲ್ ಓದ್ಬಿಡ್ತೀನಿ, ನಿದ್ದೆನೇ ಮಾಡಲ್ಲ, ಹಂಗೆ ಹೋಗ್ಬಿಡ್ತೀನಿ. ನೋಡಿ, ನೀವು ನಿದ್ದೆ ಮಾಡದೆ ಹಂಗೆ ಹೋದ್ರೆ ಎಷ್ಟೊಂದು ತಪ್ಪು ಆನ್ಸರ್ ಹಾಕ್ಬಿಡ್ತೀರ. ನೋಡಿ, ಇವೆಲ್ಲ ಏನಪ್ಪ ಅಂತಂದರೆ ನಾನು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿದ್ದೀನಿ, ನನಗೆ ಗೊತ್ತು ಎಲ್ಲ. ನಾನು ಹಿಂಗೇನೆ ನೈಟೆಲ್ಲ ಓದ್ಬಿಟ್ಟು ಎಷ್ಟೊಂದು ತಪ್ಪು ಮಾಡಿಬಿಟ್ಟಿದ್ದೀನಿ. ನನಗೆ ಗೊತ್ತಿರೋದು, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೀನಿ. ಈಗ ನಿಮಗೆ ಏನಪ್ಪ ಅಂತಂದರೆ ನೀವು ಫಸ್ಟ್ ಬರೀತಾ ಇದ್ದೀರಾ, ನಿಮಗೆ ಎಕ್ಸ್ಪೀರಿಯೆನ್ಸ್ ಆಗ್ಬಿಡ್ತೀನಿ. ನಿಮ್ಮ ಎಕ್ಸ್ಪೀರಿಯೆನ್ಸ್ ನೋಡಿ ಹಿಂಗೋದ್ರೆ ಹಿಂಗಾಯ್ತದೆ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ನಾನು ಹೇಳೋದನ್ನು ಫಾಲೋ ಮಾಡಿ, 100% ನಿಮ್ಗೆ ಯೂಸ್ ಆಗುತ್ತೆ. ಯಾರ್ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ CET-ಗೆ, ಯಾರ್ಯಾರು 14th ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ಅವ್ರಿಗೆಲ್ಲ ಒಳ್ಳೆಯದಾಗಲಿ, ಒಳ್ಳೆ ರ್ಯಾಂಕ್ ಬರಲಿ ಅಂತ ಹೇಳ್ತಾ, ಆಮೇಲೆ ನೀವೇನು ಮಾರ್ಕ್ ಮಾಡಿರ್ತೀರ ಅದೆಲ್ಲ ಕರೆಕ್ಟಾಗಲಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಈ ಕ್ಲಾಸ್ ಮುಗಿಸ್ತೀನಿ. ಥ್ಯಾಂಕ್ ಯು.